ಜೈ ಹಿಂದ್. ನೋಡ್ರಿ, ಈ ವಿಡಿಯೋದಲ್ಲಿ ನಾವು ಏನ್ ಮಾಡೋಣಪ್ಪ ಅಂತಂದ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ಮಾಡೋಣ. ಇಕ್ವೇಶನ್ಸ್ ಗಳನ್ನ ಕೊಡ್ತಾರ. ಸೊ ಯಾವ ರೀತಿ ಕೊಡ್ತಾರ ಅನ್ನೋದನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ತುಂಬಾ ಇಂಪಾರ್ಟೆಂಟ್ ಆಗಿರೋ ರೂಲ್ ಏನಪ್ಪಾ ಅಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಅಂತಂದ ಹೇಳ್ತೀವಿ. ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಅದ್ರ ಜೊತೆಗೆ ಒಂದೇನಪ್ಪಾ ಅಂತಂದ ಹೇಳಿದ್ರೆ ನಾನು ಕ್ಲಾಸಸ್ ಗಳನ್ನ ಕಂಟಿನ್ಯೂ ಮಾಡ್ತೀನಿ. ಎಕ್ಸಾಮ್ ಏನಪ್ಪಾ ಅಂತಂದ ಹೇಳಿದ್ರೆ ಇನ್ನು ಡೇಟ್ ಬಿಟ್ಟಿಲ್ಲ. ಮೇ ಬಿ ಆಗಸ್ಟ್ ಅಲ್ಲೆಲ್ಲ ಬರ್ಬೋದು ನಿಮ್ಗೆ ಎಕ್ಸಾಮ್. ಇನ್ನೊಂದ್ 2 ಮಂತ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ನಿಮ್ದು ಎಕ್ಸಾಮ್ ಇರುತ್ತೆ. ಸೊ ಎಲ್ರು ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಲೈನ್ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಆಗಿದ್ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಕ್ವಶನ್ ಪೇಪರ್ಸ್ ಗಳು ಆಮೇಲೆ ಜಾಸ್ತಿ ಹೊತ್ತಿದ್ದೀರೇನಪ್ಪಾ ಅಂತಂದ ಹೇಳಿದ್ರೆ ಇದು ನಡೆದಿಲ್ಲ ಎಕ್ಸಾಮ್ ಕನ್ನಡದಲ್ಲಿ. ಆಮೇಲೆ ಇನ್ನೊಂದು, ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗಿ. ಆಮೇಲೆ ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ, ಆಮೇಲೆ ನಿಮ್ದು ವಾಟ್ಸಪ್ ಇರುತ್ತೆ, ಇನ್ಸ್ಟಾಗ್ರಾಮ್ ಇರುತ್ತೆ, ಟೆಲಿಗ್ರಾಮ್ಗಳು ಎಲ್ಲಾ ಕಡೆ ಏನಪ್ಪಾ ಅಂತಂದ ಹೇಳಿದ್ರೆ ಲಿಂಕ್ಸ್ ಗಳನ್ನ ಶೇರ್ ಮಾಡ್ರಿ. ದ ರೀಸನ್ ಏನಪ್ಪಾ ಅಂತಂದ ಹೇಳಿದ್ರೆ ಕೆಲವೊಬ್ಬರಿಗೆ ಒಳ್ಳೇದನ್ನ ಮಾಡಿದ್ರೆ ಆಗ್ ಬರಂಗಿಲ್ಲ. ಸೊ ಅವ್ರ ಮುಂದೆ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರು ಸ್ಟಾಪ್ ಮಾಡಕ್ ನೋಡ್ತಾರ. ಯಾಕಂದ್ರೆ ಅವ್ರಿಗೆ ಲಾಸ್ ಆಗ್ತಿರತ್ತ, ಏನೋ ಒಂದ್ ಆಗ್ತಿರತ್ತ, ಸ್ಟಾಪ್ ಮಾಡಕ್ ನೋಡ್ತಿರ್ತಾರ. ಬಟ್ ಆದ್ರೆ ಯಾವ್ದಕ್ಕೂ ನನ್ನ ಹೆದರದೆ ಆರಾಮಾಗಿ ಕ್ಲಾಸಸ್ ಗಳನ್ನ ಮಾಡಾಕ್ತೀನಿ. ಬಟ್ ಆದ್ರೆ ನಿಮ್ ಸಪೋರ್ಟ್ ನನಗ್ ಬೇಕಾಗತ್ತೆ. ಎಲ್ಲಾ ಕಡೆಗೆ ಲಿಂಕ್ಸ್ ಗಳನ್ನ ಸ್ಪ್ರೆಡ್ ಮಾಡ್ರಿ, ಜಾಸ್ತಿ ಜನ ನೋಡ್ಲಿ. ಜಾಸ್ತಿ ಜನ ನೋಡಕ್ ಸ್ಟಾರ್ಟ್ ಮಾಡಿದ್ರು ಅಂತಂದ ಹೇಳಿದ್ರೆ ಅವರೇ ಸೈಲೆಂಟ್ ಆಗಿಬಿಡ್ತಾರ. ಈಗ ನೋಡ್ರಿ, ನಾನು ಒಬ್ನೇ ಇದ್ದೀನಿ ಅಂತಂದ ಹೇಳಿದ್ರೆ ಎಲ್ರು ಬಂದ್ ಧಮ್ಕಿ ಹಾಕ್ತಾರೆ. ಬಟ್ ಆದ್ರೆ ಅದೇ ನಾನು ತುಂಬಾ ಜನ ನನ್ ಮುಂದೆ ನನ್ನ ಹಿಂದೆ ಎಲ್ಲ ಇದ್ರು ಅಂತಂದ ಹೇಳಿದ್ರೆ ಸೊ ಅವರು ಕೂಡ ಏನಂತಂದ ಹೇಳಿ ಸೈಲೆಂಟ್ ಆಗಿ ಬಿಡ್ತಾರೆ. ಅದೇ ರೀತಿಯಾಗಿ ಎಲ್ರಿಗೂ ಶೇರ್ ಮಾಡ್ರಿ, ತುಂಬಾ ಜನ ನೋಡ್ಲಿ. ಅವಾಗೇನಪ್ಪಾ ಅಂತಂದ ಹೇಳಿದ್ರೆ ಕೆಟ್ಟದಾಗಿ ಮಾತಾಡೋರು, ಕೆಟ್ಟದಾಗಿ ಮಾಡೋರು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಅವ್ರ ಪಾಡಿಗೆ ಅವರೇ ಏನಂತಂದ ಹೇಳಿ ಸೈಲೆಂಟ್ ಆಗ್ತಾರ. ನಿಮ್ ಸಪೋರ್ಟ್ ನನಗ್ ಬೇಕಾಗತ್ತ. ಇಲ್ಲ ನಾವು ಮಾಡಂಗಿಲ್ಲ ಅಂತಂದ ಹೇಳಿದ್ರೆ ನಾನು ಕೂಡ ಕ್ಲಾಸಸ್ ಗಳನ್ನ ಸ್ಟಾಪ್ ಮಾಡ್ಬೇಕಾಗತ್ತೆ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ, ಯಾವ್ದು ಮುಚ್ಚುಮರೆ ಇಲ್ಲ. ನಿಮ್ ಕಡೆನೂ ಯಾವ್ದು ಮುಚ್ಚುಮರೆ ಇರಕ್ ಹೋಗ್ಬಾರ್ದು. ಎಸ್, ನೋಡ್ರಿ, ಈ ರೂಲ್ ಏನಪ್ಪಾ ಅಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಅಂತಂದ ಹೇಳ್ತೀವಿ. ಬೋರ್ಡ್ ಮಾಸ್ ರೂಲ್ ಹಿಂಗಂದ್ರೆ ಏನು? ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವೇನಾದ್ರೂ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಿದ್ವಿ ಅಂತಂದ ಹೇಳಿದ್ರೆ ನಮ್ಗ ಕರೆಕ್ಟ್ ಆಗಿರೋ ಆನ್ಸರ್ ಬರುತ್ತೆ. ಇಲ್ಲ ಅಂತಂದ ಹೇಳಿದ್ರೆ ರಾಂಗ್ ಆಗಿರೋ ಆನ್ಸರ್ ಬಂದೇ ಬರುತ್ತೆ. ಬಟ್ ಅದ್ರ ರಾಂಗ್ ಆಗಿರೋ ಆನ್ಸರ್ ಬರುತ್ತೆ. ಸೊ ಇವಾಗ ಇಕ್ವೇಶನ್ ಅಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬ್ರಕೆಟ್ಸ್ ಗಳು ಇರ್ತಾವ. ಯಾವ ತರ ಬ್ರಕೆಟ್ಸ್ ಗಳು? ಈ ರೀತಿಯಾಗಿರಪ್ಪ ಏನಪ್ಪಾ ಅಂತಂದ ಹೇಳಿದ್ರೆ ಬ್ರಕೆಟ್ಸ್ ಗಳು ಇರ್ತಾವ. ಮೊದ್ಲು ನಾವ್ ಏನ್ ಮಾಡ್ಬೇಕಂತಂದ ಹೇಳಿದ್ರ ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಸೆಕೆಂಡ್ ಏನಪ್ಪಾ ಅಂತಂದ ಹೇಳಿದ್ರೆ ಈ ರೀತಿಯಾಗಿರೋದು ಸಾಲ್ವ್ ಮಾಡ್ಬೇಕು. ಥರ್ಡ್ ಏನಪ್ಪಾ ಅಂತಂದ ಹೇಳಿದ್ರೆ ಇದನ್ನ ಸಾಲ್ವ್ ಮಾಡ್ಬೇಕು. ಆಮೇಲೆ ಇಕ್ವೇಶನ್ ಅಲ್ಲಿ ಎಲ್ಲಾದ್ರೂ ಈ ರೀತಿಯಾಗಿ ಆಫ್ ಅಂತ ಬಂದಿದ್ರ, ಅಥವಾ ಸ್ಕ್ವೇರ್ ಮಾಡೋದು, ಅಥವಾ ಕ್ಯೂಬ್ ಮಾಡೋದು, ಅಥವಾ ಸ್ಕ್ವೇರ್ ರೂಟ್ ಮಾಡೋದು, ಅಥವಾ ಕ್ಯೂಬ್ ರೂಟ್ ಮಾಡೋದು ಏನಾದ್ರು ಬಂದಿದ್ರೆ ಇಂಥವುಗಳನ್ನ ನಾವು ಮೊದ್ಲ ಸಾಲ್ವ್ ಮಾಡ್ಬೇಕಾಗತ್ತೆ. ಆಮೇಲೆ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕಂದ್ರೆ ಭಾಗಾಕಾರ ಮಾಡ್ಬೇಕು. ಆಮೇಲೆ ನೆಕ್ಸ್ಟ್ ಗುಣಾಕಾರ ಮಾಡ್ಬೇಕು. ಆಮೇಲೆ ಎಡಿಷನ್ ಮಾಡ್ಬೇಕು. ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸಬ್ಸ್ಟ್ರಾಕ್ಷನ್ ಮಾಡ್ಬೇಕು. ಇದನ್ನೆಲ್ಲ ಒಂದ್ ಕಡೆ ಏನಂತಂದ ಹೇಳಿದ್ರೆ ಒಂದು ಹಾಳೆಯಲ್ಲಿ ಬರ್ದಿಟ್ಕೊಡ್ರಿ ಸಾಲ್ವ್ ಮಾಡೋವರೆಗೂ. ಅದನ್ನ ನೋಡ್ಬಿಟ್ಟು ಸಾಲ್ವ್ ಮಾಡ್ಬೇಕಾಗತ್ತೆ. ಒಂದ್ ಸ್ವಲ್ಪ ನೀವೇನಂತಂದ ಹೇಳಿದ್ರೆ ಒಂದ್ 2-3 ಸಾರಿ ಪ್ರಾಕ್ಟೀಸ್ ಮಾಡ್ರಿ ಅಂತಂದ ಹೇಳಿದ್ರೆ ನಿಮಗ್ ಬಂದ್ಬಿಡ್ತಾವ. ಕ್ಲಿಯರ್ ಎಲ್ರಿಗೂ? ಈ ರೂಲ್ಸ್ ಅನ್ನ ಮೊದ್ಲೇನಂತಂದ ಹೇಳಿದ್ರೆ ನೆನ್ಪಿಟ್ಕೋಬೇಕು. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ಮಾಡೋದ್ರಲ್ಲಿ ನಿಮ್ಗ 2-3 ಕ್ವಶನ್ಸ್ ಗಳನ್ನ ಕೇಳ್ತಾರ. ಅದರಲ್ಲಿ ನಾನು ಟೈಪ್ಸ್ ಗಳನ್ನು ಕೂಡ ನಾನು ಇವಾಗ ನಿಮ್ ಜೊತೆ ಡಿಸ್ಕಷನ್ ಮಾಡ್ತೀವಿ. ಫಸ್ಟ್ ಟೈಪ್ ಏನಂತಂದ ಹೇಳಿದ್ರೆ ಈ ರೀತಿಯಾಗಿ ಕೇಳ್ತಾರ. ಈ ರೀತಿ ಭಿನ್ನ ರಾಶಿ ರೂಪದಲ್ಲಿ ಕೊಡ್ತಾರ. ಇದನ್ನ ಲಸ ಕಂಡಿಡ್ಕೊಂಡು ನಾವು ಸಾಲ್ವ್ ಮಾಡ್ಬೇಕಾಗತ್ತೆ. ಹೆಂಗ್ ಮಾಡೋಣ ಅಂತ ನೋಡ್ರಿ. ಇಲ್ಲಿ ನೋಡ್ರಿ, ಕೆಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ ಅನ್ನ ನೋಡಿದ್ರಿ ಅಂತಂದ ಹೇಳಿದ್ರೆ ಇಲ್ಲಿ 60 ಐತೆ, ಇಲ್ಲಿ 5 ಐತೆ, ಇಲ್ಲಿ 10 ಐತೆ. ಇಲ್ಲಿ ಎಲ್ಲಾ ಕಡೆನೂ ಸೇಮ್ ವ್ಯಾಲ್ಯೂ ಇತ್ತು ಅಂತಂದ ಹೇಳಿದ್ರೆ ನಾವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ತಿದ್ದೆ. ಬಟ್ ಅದ್ರ ಡಿಫ್ರೆಂಟ್ ಆಗಿರೋದ್ರಿಂದ ನಾನು ಏನ್ ಮಾಡ್ತೀನಿ ಅಂದ್ರೆ ಮೊದಲು ಲಸ ಕಂಡಿಡ್ಕೊಂತೀನಿ. ಇದ್ರದ್ದು ಲಸ ಎಷ್ಟಾಗುತ್ತೆ ನೋಡ್ರಿ, 60, 5 ಮತ್ತು 10ರದ್ದು. ಸೊ 5 12 60, 5 1 5, ಆಮೇಲೆ 5 2 10. ಆಮೇಲೆ ಇನ್ನೂ 2 ಏನಪ್ಪಾ ಅಂತಂದ ಹೇಳಿದ್ರೆ ಡಿವೈಡ್ ಆಗ್ತಾವ. ಡಿವೈಡ್ ಮಾಡ್ರಿ ಎದರಿಂದ? 2ರಿಂದ. 2 6 12, 1 ಹಂಗೆ ಇರುತ್ತ. ಆಮೇಲೆ 2 1 2. ಇಷ್ಟೇನಪ್ಪಾ ಅಂತಂದ ಹೇಳಿದ್ರ ನಮ್ಗ ವ್ಯಾಲ್ಯೂಸ್ ಗಳು ಬರ್ತಾವ. ಅವುಗಳನ್ನೆಲ್ಲ ನಾವು ಗುಣಿಸ್ಬೇಕು. 5 2 10, 10 6 60. ಸೊ ನಮ್ದು ಟೋಟಲ್ ಲಸ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರ 60 ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ 60 ಐತೆ ಅಂದ್ರೆ 61 60 ಐತೆ. ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ 60 ಬರ್ಬೇಕು. ಬಟ್ ಆದ್ರೆ ಇಲ್ಲಿ 5 ಐತೆ. ಎಷ್ಟರಿಂದ ಗುಣಿಸ್ಬೇಕು ನಾವು? 5 12 60 ಆಗತ್ತ. 12ರಿಂದ ಗುಣಿಸಿದ್ವಿ. ಇಲ್ಲಿ 10 ಐತೆ. ಬಟ್ ಆದ್ರೆ ನಮ್ಗೆ 60 ಬರ್ಬೇಕು. ನಾವು ಎಷ್ಟರಿಂದ ಗುಣಿಸ್ಬೇಕು? 10 6 60. ಇವಾಗ ಎಲ್ಲಾನು ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಆಗತ್ತಾ? ಇವಾಗ ನೋಡ್ರಿ, ಇವನ್ 2 ಗುಣಿಸ್ರಿ. 4 1 4. ಇಲ್ಲಿ ಯಾವ ಚಿಹ್ನೆ ಐತಿ? ಪ್ಲಸ್ ಚಿಹ್ನೆ ಐತಿ. ಆಮೇಲೆ 2 12 ಎಷ್ಟಾಗತ್ತ? 24 ಆಗತ್ತೆ. ಇಲ್ಲಿ ಯಾವ ಚಿಹ್ನೆ ಐತಿ? ನೆಕ್ಸ್ಟ್ ಮೈನಸ್ ಐತಿ. 6 1 6. ಇದನ್ನೆಲ್ಲ ಸಾಲ್ವ್ ಮಾಡ್ರೆ ಎಷ್ಟಾಗುತ್ತೆ ನೋಡ್ರಿ,
24 ಪ್ಲಸ್ 4 28 ಆಯ್ತು. 28 ಮೈನಸ್ 6 ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರ ಎಷ್ಟಾಯ್ತು? 22 ಆಯ್ತು ಡಿವೈಡೆಡ್ ಬೈ 60. ಆಮೇಲೆ ಇನ್ನೂ ಸಿಂಪ್ಲಿಫಿಕೇಶನ್ ಆಗತ್ತ ನೋಡ್ರಿ. 2 11 2 30. ನೆಕ್ಸ್ಟ್ ಇನ್ನು ಡಿವೈಡ್ ಆಗತ್ತಾ? ಆಗಂಗಿಲ್ಲ. ಇದೇನಪ್ಪಾ ಅಂತಂದ ಹೇಳಿದ್ರೆ ನಮ್ದ ಫೈನಲ್ ಆನ್ಸರ್ ಆಗತ್ತ. ಇದು ನಮ್ಗೆ ಯಾವುದೋ ಒಂದು ಆಪ್ಷನ್ ಅಲ್ಲಿ ಕೊಟ್ಟಿರ್ತಾನ. ಸೊ ಈ ರೀತಿಯಾಗಿ ನಾವು ಸಾಲ್ವ್ ಮಾಡಿ ಆನ್ಸರ್ಸ್ ಅನ್ನ ತೆಗಿಬೇಕಾಗತ್ತ. ಒನ್ ಟೈಪ್ ಆಫ್ ಕ್ವಶನ್ ಇದು. ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ನಮ್ಗ ಸಿಂಪ್ಲಿಫೈ ಮಾಡ್ರಿ ಅಂತಂದೇಳಿ ಈ ಎಕ್ಸಾಮ್ದಾಗ ಏನಂತಂದ ಹೇಳಿದ್ರೆ ಕೇಳಿದಾನ. ರೈಲ್ವೆ ಪೊಲೀಸ್ ಎಕ್ಸಾಮ್ ಅಲ್ಲಿ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಟೈಪ್ ಕೇಳಿದಾನ, ಈ ರೀತಿಯಾಗಿ ಕೊಟ್ಬಿಟ್ಟು ಸಾಲ್ವ್ ಮಾಡ್ರಿ ಅಂತಂದ್ ಹೇಳಿದಾನ. ಇವಾಗ ನೋಡ್ರಿ ನಮ್ಗೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ನಾನು ಓನ್ಲಿ ಈ ರೀತಿಯಾಗಿರೋ ತಗೋತೀನಿ ಅಷ್ಟೇ. ಇದು ಒಂದೈತಿ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಈ ತರ ಕೊಟ್ಟಿದ್ದಾನ, ಆಮೇಲೆ ನೆಕ್ಸ್ಟ್ ಇನ್ನೊಂದು ಒಳಗಡೆ ಕೊಟ್ಟಿರ್ತಾನ, ಇನ್ನೊಂದು ಸ್ಕ್ವೇರ್ ರೂಟ್ ನ ಒಳಗಡೆ ಕೊಟ್ಟಿರ್ತಾನ. ನಾವು ಫಸ್ಟ್ ಇದ್ರಲ್ಲಿ ಯಾವ್ದು ಸಾಲ್ವ್ ಮಾಡ್ಬೇಕಂತಂದ್ ಹೇಳಿದ್ರೆ ಇದು ಒಂದನೇದು ಅನ್ಕೊಡ್ರಿ, ಇದು ಎರಡನೇದು ಐತೆ, ಇದು ಮೂರನೇದು, ಇದು ನಾಲ್ಕನೇದು. ಫಸ್ಟ್ ನಾವು ಯಾವ್ದು ಸಾಲ್ವ್ ಮಾಡ್ಬೇಕಂತಂದ್ ಹೇಳಿದ್ರೆ ಈ ರೀತಿಯಾಗಿ ಸ್ಕ್ವೇರ್ ರೂಟ್ ಅಥವಾ ಕ್ಯೂಬ್ ರೂಟ್. ಇಲ್ಲಿ ಸ್ಕ್ವೇರ್ ಐತಿ, ನೆಕ್ಸ್ಟ್ ಕ್ಯೂಬ್ ಕೊಡ್ಬೋದು. ಈ ತರ ಅವ್ನು ಏನಾದ್ರೂ ಕೊಡ್ಲಿ, ಬಟ್ ಆದ್ರೆ ಈ ರೀತಿಯಾಗಿ ಬಂತು ಅಂತಂದ್ ಹೇಳಿದ್ರ, ಈ ರೀತಿಯಾಗಿ ಕಾಣಿಸ್ತು ಅಂತಂದ್ ಹೇಳಿದ್ರೆ ಫಸ್ಟ್ ಸಾಲ್ವ್ ಮಾಡ್ಬೇಕಾಗಿರೋದು ಒಳಗಡೆ ನಾಲ್ಕನೇದು ಸಾಲ್ವ್ ಮಾಡ್ಬೇಕು, ಆಮೇಲೆ ಮೂರನೇದು ಸಾಲ್ವ್ ಮಾಡ್ಬೇಕು, ಆಮೇಲೆ ಎರಡನೇದು ಲಾಸ್ಟ್ ಒಂದನೇದು ಸಾಲ್ವ್ ಮಾಡ್ಬೇಕು. ಕ್ಲಿಯರ್ ಎಲ್ರಿಗೂ? ನಾವು ಟ್ರೈ ಮಾಡೋಣ ನೋಡ್ರಿ. ಸೊ ಲಾಸ್ಟ್ ಇಲ್ಲಿ ನೋಡ್ರಿ 1 2 3 4 ಇದಾವ್. ಫಸ್ಟ್ ಇದನ್ನ ಸೈಡಿಗೆ ಬೇಕಾದ್ರೆ ಬರ್ಕೊಡ್ರಿ, ನಾಲ್ಕನೇದು ಬರ್ಕೊಡ್ರಿ. √49. ಸೊ √49 ಅಂದ್ರೆ ಏನು? ನಿಮಗ್ ನಾನೊಂದು ಇವಾಗ ವರ್ಕ್ ಹೇಳ್ತೀನಿ, ಅದನ್ನ ನೀವು ಮಾಡ್ಕೊಳ್ಳೇಬೇಕು. 1ರಿಂದ 20ರವರೆಗೂ 1ರಿಂದ 20ರವರೆಗೂ ಸ್ಕ್ವೇರ್ ಗಳನ್ನ ಸೈಡಿಗೆ ಬರೆದಿಟ್ಕೊಡ್ರಿ. 1ರಿಂದ 20ರವರೆಗೂ ಕ್ಯೂಬ್ ಗಳನ್ನ ಬರೆದಿಟ್ಕೊಡ್ರಿ. ಆಮೇಲೆ ನೆಕ್ಸ್ಟ್ 1ರಿಂದ 20ರವರೆಗೂ ಅಂದ್ರೆ 1ರಿಂದ 20 ಅನ್ನೋದಕ್ಕಿಂತನೂ ಡೈರೆಕ್ಟ್ ಆಗಿ ಬರೆದಿಟ್ಕೊಡ್ರಿ ಯಾವ್ಯಾವ ಏನೇನ್ ಬರ್ತಾವ ಅಂತಂದೇಳಿ. ಸೊ √1 ಎಷ್ಟಾಗತ್ತ? 1 ಆಗತ್ತ. √4 ಎಷ್ಟಾಗತ್ತ? 2 ಆಗತ್ತ. ಆಮೇಲೆ √9 ಎಷ್ಟಾಗತ್ತ? 3 ಆಗತ್ತ. √16 ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 4 ಆಗತ್ತ. ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ 25 ಬರುತ್ತ, 5 ಆಗತ್ತ. ಸೊ ಹಂಗ ಮಾಡ್ಕೊಂತ ಹೋದ್ರಿ ಅಂತಂದ್ ಹೇಳಿದ್ರೆ √49 ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ ಆನ್ಸರ್ 7 ಆಗತ್ತ. ಇಲ್ಲಿ ನೋಡ್ರಪ್ಪ, ಡೈರೆಕ್ಟ್ ಆಗಿ ಏನಂತಂದ್ ಹೇಳಿದ್ರೆ ವ್ಯಾಲ್ಯೂಸ್ ಗಳನ್ನ ಕೊಟ್ಟಿರ್ತಾರೆ, ನಾವು ಟೆನ್ಷನ್ ತಗೊಳಕ್ ಹೋಗ್ಬಾರ್ದು. ಸೊ √49 ವ್ಯಾಲ್ಯೂ ಎಷ್ಟಾಗತ್ತೆ ಅಂತಂದ್ ಹೇಳಿದ್ರೆ 7 ಆಗತ್ತೆ. ಈಗ ನಾವು ಇದನ್ನ ಬರ್ಕೊಳ್ಳೋಣ ನೋಡ್ರಿ ಉಳಿದಿದ್ನೆಲ್ಲ. ಸೊ ಇಲ್ಲಿ ಏನೈತಿ? √89 ಐತೆ. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮೈನಸ್, ಆಮೇಲೆ ನೆಕ್ಸ್ಟ್ ನೋಡ್ರಿ √74 ಅಂತಂದೈತೆ. ಆಮೇಲೆ ಏನೈತಿ? ಮೈನಸ್ ಐತಿ. ಆಮೇಲೆ ಇನ್ನೊಂದು ರೂಟ್ ಕೊಟ್ಟಿದ್ದಾನ ಒಳಗಡೆ, √93. ಈ √49 ವ್ಯಾಲ್ಯೂ ಕಂಡು ಹಿಡ್ಕೊಂಡವಲ್ಲ, ಎಷ್ಟು ಬಂತು? 7 ಅಂತ ಬಂತು, ಪ್ಲಸ್ 7. ಇವಾಗ ನಾವು ಏನ್ ಮಾಡ್ಬೇಕು? ಒಳಗಡೆ ಇರೋದ್ ಮಾಡ್ಬೇಕು, ಸೈಡ್ಗೆ ಬರ್ದಿಟ್ಕೊಡಿರ್ಬೇಕಾರೆ √93 ಪ್ಲಸ್ 7. ಇದನ್ನ ಸಾಲ್ವ್ ಮಾಡ್ರೆ ನೋಡೋಣ ಎಷ್ಟಾಗತ್ತ. ಇವನ್ನೆರಡು ಕೂಡಿಸ್ರ ಮೊದಲು ಎಷ್ಟಾಯ್ತು? 100 ಆಯ್ತು. √100 ವ್ಯಾಲ್ಯೂ ಎಷ್ಟಾಗತ್ತ? ನಾವು ಇದನ್ನ ಈಸಿಯಾಗಿ ಕಂಡು ಹಿಡ್ಕೋಬಹುದು. ನಿಮ್ಗೆ ಎಲ್ರಿಗೂ ಗೊತ್ತೈತಾ √100 ನಾವ್ ಹೆಂಗ್ ಫ್ಯಾಕ್ಟರೈಸೇಷನ್ ಮಾಡ್ಕೊಂಡ್ ಬರ್ಕೋತೀವಿ ಅಂತಂದ್ ಹೇಳಿದ್ರೆ 10 × 10. ಇದನ್ನ ಹೆಂಗ್ ಬರ್ಕೋತೀವಿ ಅಂತಂದ್ ಹೇಳಿದ್ರೆ 10 ಸ್ಕ್ವೇರ್ ಅಂತಾನು ಬರ್ಕೋಬಹುದು. ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತ, ಓನ್ಲಿ 10 ಉಳಿಯುತ್ತ. ಸೊ ನಾವ್ ಆಕ್ಚುಲಿ ಹಿಂಗ್ ಕಂಡು ಹಿಡ್ಕೋಬೇಕು. ಬಟ್ ಅದ್ರ ನಮ್ಗೆ ಇಲ್ಲಿ ಡೈರೆಕ್ಟ್ ಆಗಿ ಸಿಗೋದ್ರಿಂದ √100 ವ್ಯಾಲ್ಯೂ √100 ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 10 ಆಗತ್ತ. ಇದನ್ನ ನಾವು ಸಾಲ್ವ್ ಮಾಡಿದ್ವಿ, ನಮ್ಗೆ ಎಷ್ಟು ಸಿಕ್ತ ಅಂತಂದ್ ಹೇಳಿದ್ರೆ 10 ಅಂತಂದ್ ಸಿಕ್ತು. ಈಗ ನಾವು ನೆಕ್ಸ್ಟ್ ಯಾವ್ದ್ ಮಾಡ್ಬೇಕು? ಈ ರೂಟದ್ ಮಾಡ್ಬೇಕು. ಈ ರೂಟ್ ನ ಸೈಡ್ ಬರ್ಕೊಡ್ರಿ. 74 - 10 ಮಾಡ್ರೆ ಎಷ್ಟಾಗತ್ತ ನೋಡ್ರಿ. 74 - 10 ಮಾಡಿದ್ರೆ 64 ಆಯ್ತು. ಸ್ಕ್ವೇರ್ ರೂಟ್ ಆಫ್ 64 ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ ವ್ಯಾಲ್ಯೂ 8 ಅಂತಂದ್ ಹೇಳಿ ಆಗತ್ತೆ. ಇನ್ನೇನೇನ್ ಉಳಿತು ಬರ್ಕೊಡ್ರಿ. ಸೊ 89 ಉಳಿತು, ಮೈನಸ್ ಇದನ್ನು ಕೂಡ ಏನಂತಂದ್ ಹೇಳಿದ್ರೆ ಸಾಲ್ವ್ ಮಾಡಿದ್ವಿ. √64 ವ್ಯಾಲ್ಯೂ ಎಷ್ಟಾಯ್ತು? 8 ಆಯ್ತು. ಕ್ಲಿಯರ್? ಸೊ 89 8 ಕಳೆದ್ರೆ ಎಷ್ಟಾಗತ್ತ ಅಂತಂದ್ ಹೇಳಿದ್ರೆ 81 ಆಗತ್ತ. ಸ್ಕ್ವೇರ್ ರೂಟ್ ಆಫ್ 81 ವ್ಯಾಲ್ಯೂ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 9 ಆಗತ್ತ. ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 9 ಬರುತ್ತೆ. ನಿಮ್ಗ ಈ ರೀತಿಯಾಗಿ ಕೂಡ ಏನಪ್ಪಾ ಅಂತಂದ್ರೆ ಕ್ವಶನ್ಸ್ ಗಳನ್ನ ಕೇಳ್ತಾ ಇದ್ದಾನೆ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಅದಾದ ನಂತರ ನೆಕ್ಸ್ಟ್ ನಮ್ದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸಿಂಪ್ಲಿಫಿಕೇಶನ್ ಅಂತಂದ್ ಬಂತು ಅಂತಂದ್ ಹೇಳಿದ್ರೆ ನಮ್ಗ ಕ್ವಶನ್ಸ್ ಗಳು ಈ ರೀತಿಯಾಗಿರ್ತಾವ. ಇವಾಗ ನಾವು ಇವುಗಳನ್ನ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ನೋಡ್ರಿ, ಈ ಕ್ವಶನ್ ಐತಲ್ಲ, ಇದ್ರಲ್ಲಿ ನಾನು ಫಸ್ಟ್ ಯಾವ್ದ್ ಮಾಡ್ಬೇಕು? ನನಗ ನೀವೇನ್ ಮಾಡ್ರಿ ಅಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ದಯವಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ಕಮೆಂಟ್ಸ್ ಗಳನ್ನ ಹಾಕ್ರಿ. ಏನ್ ಕಮೆಂಟ್ಸ್ ಗಳು ನನ್ಗೆ ಜಾಸ್ತಿ ಬಂತಂತ ಹೇಳಿದ್ರೆ ನಾ ಏನ್ ದೊಡ್ಡ ಇದು ಆಗಂಗಿಲ್ಲ, ನಿಮಗ್ ಅರ್ಥ ಆಗ್ಲಿ.
ಈ ಕ್ವಶನ್ ಬಂತು ಅಂತಂದ್ ಹೇಳಿದ್ರೆ ನಾನು ಮೊದ್ಲು ಯಾವ್ದು ಸಾಲ್ವ್ ಮಾಡ್ಬೇಕು, ನನ್ ಜೊತೆನ ಸಾಲ್ವ್ ಮಾಡ್ಕೊಂತ ಹೋಗ್ರಿ, ನನ್ ಜೊತೆಗೆ ಇಂಟ್ರಾಕ್ಟ್ ಮಾಡ್ಕೊಂತ ಹೋಗ್ರಿ, ಮಾತಾಡ್ಕೊತ ಹೋಗ್ರಿ, ಬಹಳ ಅಂದ್ರೆ ಬಹಳ ಯೂಸ್ ಆಗ. ಈಗ ನೀವ್ ಯಾವ್ದೋ ಒಂದ್ ಹೇಳ್ತೀರಿ, ಈಗ ನಾನು ಹೇಳ್ತೀನಿ ಇದನ್ನ ಫಸ್ಟ್ ಬಿಡಿಸ್ಬೇಕಪ್ಪ ಅಂತಂದ್ ತಲೆ ಕೂತ್ ಬಿಡ್ತದ. ಓ, ನಾನ್ ತಪ್ಪು ಹೇಳಿದ್ನಲ್ಲ ಅಂತಂದೇಳಿ ಈಗ ಯಾವ್ದ್ ನಾವು ಇದ್ರಲ್ಲಿ ಮೊದ್ಲು ಯಾವ್ದ್ ನಾವು ಸಾಲ್ವ್ ಮಾಡ್ಕೋಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ, ಇಲ್ಲಿ ನೋಡ್ರಿ, ಬೋರ್ಡ್ ಮಾಸ್ ರೂಲ್ ಪ್ರಕಾರ ಸರ್ ನಾನು ಬ್ರಕೆಟ್ ಇದು ಸಾಲ್ವ್ ಮಾಡ್ಬೇಕ್ರಿ. ಫಸ್ಟ್ ಯಾವ್ದು ಬ್ರಕೆಟ್, ಅದು ಬ್ರಕೆಟ್ಸ್ ಗಳಲ್ಲಿ ಯಾವ ಬ್ರಕೆಟ್ ಮಾಡ್ಬೇಕ್ರಿ, ಈ ತರ ಇರೋ ಬ್ರಕೆಟ್ ನ ಮಾಡ್ಬೇಕು. ಈ ತರ ಎಲ್ಲೈತಿ, ಈ ತರ ಇರೋ ಬ್ರಕೆಟ್ ನ ಹಿಂಗ್ ಮಾರ್ಕ್ ಮಾಡ್ಕೊಂಡ್ರಿ ಬೇಕಾದ್ರೆ ಅದನ್ನ ಸೈಡ್ಗೆ ಬರ್ದಿಟ್ಕೊಡ್ರಿ. ಈ ಬ್ರಕೆಟ್ ಅಲ್ಲಿ ಇರೋದನ್ನ ಸೈಡ್ಗೆ ಬರ್ದಿಟ್ಕೋಬೇಕು. ಎಷ್ಟಾಗತ್ತದ 8 + 35 ಡಿವೈಡೆಡ್ ಬೈ 7 ಅಂತಂದ್ರೆ ಡಿವೈಡೆಡ್ ಬೈ 7 ಇಷ್ಟ ಐತಲ್ಲ. ಇದನ್ನ ನಾನು ಈ ತರ ಏನಂತಂದ ಹೇಳಿದ್ರೆ ಬ್ರಕೆಟ್ ಇರೋದನ್ನ ಸೈಡ್ ಬರ್ಕೊಂಡೆ. ಅದ್ರಲ್ಲಿ ಮತ್ತೆ ಏನಂತಂದ ಹೇಳಿದ್ರೆ 2 ಸೈನ್ ನ ಕೊಟ್ಟಿದ್ದಾರೆ. ಇದ್ರೊಳಗೆ ನಾನು ಪ್ಲಸ್ ಮೊದಲು ಮಾಡ್ಬೇಕು ಅಥವಾ ಡಿವೈಡೆಡ್ ಬೈ ಮೊದಲು ಮಾಡ್ಬೇಕು. ಇಲ್ಲಿ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನೋಡ್ರಿ, ಇದು ಡಿವೈಡೆಡ್ ಬೈ, ಆಮೇಲೆ ಮಲ್ಟಿಪ್ಲಿಕೇಶನ್, ಆಮೇಲೆ ಎಡಿಷನ್, ಆಮೇಲೆ ಸಬ್ಟ್ರಾಕ್ಷನ್. ಮೊದಲು ನಾನು ಯಾವ್ದು ಮಾಡ್ಬೇಕು, ಡಿವೈಡೆಡ್ ಬೈ ಮಾಡ್ಬೇಕು. ಮಾಡ್ರಿ ಡಿವೈಡೆಡ್ ಬೈ, ಇದ್ ಮಾಡಿದ್ರೆ ಎಷ್ಟು ಬರುತ್ತೆ, 35 ಡಿವೈಡೆಡ್ ಬೈ 7 ಅಂತಂದ ಹೇಳಿದ್ರೆ 7 ಅಂದ್ಲೆ 7 ಐದ್ಲೆ. ಇದನ್ನ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತಂತ ಹೇಳಿದ್ರೆ 5 ಬಂತು. ಆಮೇಲೆ ಏನ್ ಉಳಿತು, 8 + 5 ಉಳಿತು. ಅಂದ್ರೆ ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ 13 ಆಗತ್ತ. ಇದನ್ನ ನಾನು ಸಾಲ್ವ್ ಮಾಡಿನಿ ಅಂತಂದ ಹೇಳಿದ್ರೆ ನಂಗೆ ಆನ್ಸರ್ ಎಷ್ಟು ಬಂತು, 13 ಅಂತಂದ ಹೇಳಿ ಬಂತು. ಈಗ ಎಲ್ಲಾನು ಬರ್ಕೊಡ್ರಿ. 121 ಪ್ಲಸ್ ಅದಾದ ನಂತರ ಬ್ರಕೆಟ್ ಐತೆ, ಬ್ರಕೆಟ್ ನ ಬರ್ಕೊಂಡ್ರಿ. 75 ಪ್ಲಸ್ ಇದನ್ನ ಫ್ಲವರ್ ಬ್ರಕೆಟ್ ಅಂತಂದ್ ಹೇಳ್ತೀವಿ, 117 ಡಿವೈಡೆಡ್ ಬೈ 9. ಇದನ್ನ ನಾವು ಸಾಲ್ವ್ ಮಾಡಿದಾಗ ಎಷ್ಟು ಬಂತ ಆನ್ಸರ್ ನಮ್ಗೆ, ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 13 ಅಂತಂದ್ ಬಂತು. -13 ಡಿವೈಡೆಡ್ ಬೈ 13. ಇನ್ನು ಉಳಿದಿರೋದನ್ನ ಬರ್ಕೋಬೇಕು ಈ ತರ. ಸೊ ಇವಾಗ ಏನ್ ಮಾಡ್ಬೇಕು, ನಾವ ನೆಕ್ಸ್ಟ್ ಯಾವ್ದು ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು, ನಾವು ಈ ಬ್ರಕೆಟ್ ನ ಮಾಡ್ಕೊಂಡಿವಿ. ನೆಕ್ಸ್ಟ್ ಯಾವ ಬ್ರಕೆಟ್ ಮಾಡ್ಕೋಬೇಕು, ಇಲ್ಲಿ ಕೊಟ್ಟಿರೋದ್ರಲ್ಲಿ ಸರ್ ಈ ತರ ಬ್ರಕೆಟ್ ನ ಮಾಡ್ಕೊಬೇಕು. ನಾನು ಕೇಳಿದ ತಕ್ಷಣ ಸ್ಟಾಪ್ ಮಾಡಿ ಆನ್ಸರ್ಸ್ ಗಳನ್ನ ಹಾಕಕ್ ಟ್ರೈ ಮಾಡಿ. ಸೊ ಈ ರೀತಿಯಾಗಿರೋ ಬ್ರಕೆಟ್ ನ ಮೊದಲು ಸಾಲ್ವ್ ಮಾಡ್ರಿ. ನೀವು ಸಾಲ್ವ್ ಮಾಡ್ಬೇಕು. ಇವಾಗ ಸಾಲ್ವ್ ಮಾಡಿದ ನಂತರ ನಿಮ್ಗೆ ಆನ್ಸರ್ ಏನ್ ಬರುತ್ತೆ ನೋಡ್ರಿ. ನಾನು ಯಾವ ತರ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು, ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಯಾವ್ದನ್ನ ಮೊದಲು ಸಾಲ್ವ್ ಮಾಡ್ತೀರಿ, ಏನ್ ಮಾಡ್ತೀರಿ, ನಿಮ್ದು ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಸರ್ ನಾನು ಇದ್ರಲ್ಲಿ ಎಲ್ಲಾನು ಏನಂತಂತ ಹೇಳಿದ್ರೆ ಡಿವೈಡೆಡ್ ಬೈ ಈ ತರ ಇದಾವ, ನಾನು ಯಾವ್ದನ್ನ ಮೊದಲು ಸಾಲ್ವ್ ಮಾಡ್ಕೋಬೇಕು, ನಾವು ರೂಲ್ಸ್ ಪ್ರಕಾರ ಮೈನಸ್ ಗಿಂತ ಡಿವೈಡೆಡ್ ಬೈ ಸಾಲ್ವ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ, ಇದನ್ನ ಸಾಲ್ವ್ ಮಾಡ್ಕೊಳ್ರಿ. 13 ಡಿವೈಡೆಡ್ ಬೈ 13 ಅಂತಂದ್ ಹೇಳಿದ್ರೆ 1 ಬರುತ್ತೆ. ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಬರುತ್ತೆ, 1 ಬರುತ್ತೆ. ಆಮೇಲೆ ನೆಕ್ಸ್ಟ್ ನೋಡ್ರಿ, 117 ಡಿವೈಡೆಡ್ ಬೈ 9 ಮಾಡಿದ್ರೆ ಎಷ್ಟು ಬರುತ್ತೆ ನೋಡ್ರಿ, 117 ಡಿವೈಡೆಡ್ ಬೈ 9 ಎಸ್ ನೋಡ್ರಿ. 117 ಡಿವೈಡೆಡ್ ಬೈ 9 ಮಾಡ್ರೆ 9 ಒಂದ್ಲೆ 9. ಇಲ್ಲಿ ನೋಡ್ರಿ 9 ಒಂದ್ಲೆ 9. ಇಲ್ಲಿ ಎಷ್ಟು ಉಳಿತು, 2 ಉಳಿತೈತಿ. ಹಂಗಾದ್ರೆ 23 ಆಗತ್ತ. 9 3 27. 9 13 ಏನಪ್ಪಾ ಅಂತಂದ್ ಹೇಳಿದ್ರೆ 117 ಆಗತ್ತ. ನಮ್ದು ಆನ್ಸರ್ ಎಷ್ಟು ಬಂತು, ಇಲ್ಲಿ 13 ಅಂತಂದ್ ಬಂತು. ಇನ್ನೇನ್ ಉಳಿತು, ಇಲ್ಲಿ 13 ಉಳಿತು. ಮೈನಸ್ ಇದನ್ನ ಸಾಲ್ವ್ ಮಾಡಿದಾಗ ಎಷ್ಟು ಉಳಿತು, 1 ಉಳಿತು. ಅಂದ್ರೆ ಇನ್ನು 13 - 1 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತಪ್ಪ ಅಂತಂದ್ ಹೇಳಿದ್ರೆ 12 ಬರುತ್ತೆ. ನಾನು ಇದನ್ನೆಲ್ಲವನ್ನ ನಾನು ಸಾಲ್ವ್ ಮಾಡಿದಾಗ ನನಗೆ ಎಷ್ಟು ಆನ್ಸರ್ ಬಂತಂತಂದ್ ಹೇಳಿದ್ರೆ 12 ಅಂತಂದ್ ಬಂತು. ನೆಕ್ಸ್ಟ್ ಬರ್ಕೊಳ್ರಿ, 121 ಪ್ಲಸ್ ಈ ತರ ಬ್ರಕೆಟ್ ಐತೆ 75 ಪ್ಲಸ್ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ನಂಗೆ ಎಷ್ಟು ಬಂತು, 12 ಅಂತಂದ್ ಬಂತು. ನೋಡ್ರಿ, 121 ಪ್ಲಸ್ ಇದನ್ನ ಸಾಲ್ವ್ ಮಾಡ್ಕೊಳ್ರಿ. ಇವಾಗ 75 + 12 ಮಾಡಿದ್ರೆ ಎಷ್ಟಾಗತ್ತ, 75 + 12 ಮಾಡಿದ್ರೆ ಎಷ್ಟಾಗತ್ತ ನೋಡ್ರಿ, 87 ಆಗತ್ತ. ಎಷ್ಟಾಗತ್ತ, 87 ಆಗತ್ತ. ಕ್ಲಿಯರ್ ಎಲ್ರಿಗೂ? 75 + 12 85 ಆಗತ್ತಲ್ಲ. 5 2 7 7 + 1 8 87 ಆಯ್ತು. ಇನ್ ನೆಕ್ಸ್ಟ್ ಉಳಿದಿರೋದ ಎಷ್ಟು, ಇದನ್ನೆರಡು ಕೂಡಿಸ್ರಿ. 121 + 87 ಕೂಡಿಸಿದ್ರೆ ಸೊ 7 + 1 8 8 2 10 1 1 ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 2. ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ ಹೇಳಿದ್ರೆ 208 ಅಂತಂದ್ ಹೇಳಿ ಬರುತ್ತೆ. ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಯ್ತು ಅಂತಂದ್ ಹೇಳಿದ್ರೆ 30 ಸೆಕೆಂಡ್ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಎಲ್ಲ ಮಾಡಿದ್ರಿ ಅಂತಂದ್ ಹೇಳಿದ್ರೆ 30 ಸೆಕೆಂಡ್ ಒಳಗಡೆ ನೀವು ಸಾಲ್ವ್ ಮಾಡ್ತೀರಿ. ಕ್ಲಿಯರ್ ಎಲ್ರಿಗೂ? ನಮ್ದು ಆನ್ಸರ್ ಏನ್ ಬಂತಪ್ಪ ಅಂತಂದ್ ಹೇಳಿದ್ರೆ 208 ಅಂತಂದ್ ಹೇಳಿ ಬರುತ್ತೆ. ಸೊ ಟ್ರೈ ಮಾಡ್ಬೇಕು. ನಾವು ಟ್ರೈ ಮಾಡ್ಲಿಲ್ಲ ಅಂತಂದ್ ಹೇಳಿದ್ರೆ ಏನೂ ಇಲ್ಲ. ಕ್ಲಿಯರ್ ಎಲ್ರಿಗೂ? ಎಸ್. ಸೊ ಈ ತರ ಇದ್ದದನ್ನ ನಾವು ಹೆಂಗ್ ಸಾಲ್ವ್ ಮಾಡ್ಬೇಕು ನೋಡ್ರಿ, ಟ್ರೈ ಮಾಡ್ರಿ. ಟ್ರೈ ಮಾಡಿ. ಇಲ್ಲಿ ಡಿವೈಡೆಡ್ ಬೈ ಆಯ್ತಾ, ಬ್ರಕೆಟ್ಸ್ ಗಳಿದಾವ. ಹಾ, ಸೊ ನಾನು ಇದನ್ನ ಹೆಂಗ್ ಬರ್ಕೊಂತೀನಿ ಅಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ, 38 33 ಅದಾದ ನಂತರ 38 ಆಮೇಲೆ 33 ಹೋಲ್ ಡಿವೈಡೆಡ್ ಬೈ ಬ್ರಕೆಟ್ ಅಲ್ಲಿ ಕೊಟ್ಟಿದ್ದಾನೆ.
2 ಬ್ರಕೆಟ್ 1089 ಡಿವೈಡ್ ಬೈ 2. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಹೋಲ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಸೊ ಇವಾಗ ನೋಡ್ರಿ ಕೆಳಗಡೆ ಒಂದೇನೋ ಡಿಫ್ರೆಂಟ್ ಆಗೈತೆ. ಮೊದಲು ಅದನ್ನ ಸಾಲ್ವ್ ಮಾಡೋಣ. ಮೊದ್ಲು ಅದ್ನೇನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡೋಣ. ಬ್ರಕೆಟ್ಸ್ ಗಳಲ್ಲಿ ಇರೋದೇ ತಗೋಬೇಕು, ಬ್ರಕೆಟ್ಸ್ ಗಳಲ್ಲಿ ಇರೋದೇ ತಗೊಂಡು ನಾವು ಇವಾಗ ಸಾಲ್ವ್ ಮಾಡೋಣ. ಸಾಲ್ವ್ ಮಾಡಿದ್ರೆ ಆಗುತ್ತೆ ನೋಡ್ರಿ. ಎಸ್, ಇದನ್ನಷ್ಟ ತಗೊಳ್ರಿ, ಲಾಸ್ಟ್ ಒಂದೇ ತಗೊಳ್ರಿ. ಇದನ್ನ ತಗೊಂಡಾಗ ಮಾಡಿದಾಗ ಏನಾಗತ್ತಪ್ಪ ಅಂತಂದ ಹೇಳಿದ್ರೆ ಸೊ ಈ ರೀತಿ ಆಗೈತಿ. ಸೊ 1089 ಡಿವೈಡೆಡ್ ಬೈ 2. ಅದಾದ ನಂತರ ನೆಕ್ಸ್ಟ್ ಏನಂತಂದ ಹೇಳಿದ್ರೆ ಹೋಲ್ ಸ್ಕ್ವೇರ್ ಐತೆ. ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಮೊದಲು ಇದನ್ನ ಸಾಲ್ವ್ ಮಾಡೋಣ. 1089 ಡಿವೈಡೆಡ್ ಬೈ 2 ಮಾಡಿದ್ರೆ ಎಷ್ಟಾಗತ್ತೆ? ಸೊ ಆನ್ಸರ್ ನೋಡ್ರಿ, 2 ಒಂದ್ಲೆ 2 5 10 ಡಿವೈಡೆಡ್ ಬೈ ಆಗಂಗಿಲ್ಲ ಏನಿದು. ಮಾಡ್ಕೋಬಹುದು. ಇಲ್ಲ ಅಂತಂದ ಹೇಳಿದ್ರೆ ಇದನ್ನ ಸ್ಕ್ವೇರ್ ನಾವು ಇದನ್ನ ಮಾಡ್ಕೊಂಡ್ಬಿಡೋಣ. ಇದನ್ನ ಹೆಂಗ್ ಬರ್ಕೊಂತೀವಿ ನೋಡ್ರಿ. ಸೊ ಇದು ಟೋಟಲ್ ಹೋಲ್ ಬ್ರಕೆಟ್ ಇರೋದ್ರಿಂದ ಮೊದಲು 2 ಸ್ಕ್ವೇರ್ ಮಾಡ್ರಿ 2 ಸ್ಕ್ವೇರ್ ಆಗುತ್ತೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಸೊ 1089 ಡಿವೈಡೆಡ್ ಬೈ 2 ಏನಪ್ಪಾ ಅಂತಂದ ಹೇಳಿದ್ರೆ ಈ ತರ ಸ್ಕ್ವೇರ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ಈ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗುತ್ತೆ. ಸೊ 2 ಸ್ಕ್ವೇರ್ ಎಷ್ಟಾಯ್ತು? 4 ಆಯ್ತು. ಬ್ರಕೆಟ್ ನ ತೆಗೆದ್ರೆ ಇಂಟು ಆಗುತ್ತೆ. ಸೊ ಇಲ್ಲಿ ನೋಡ್ರಿ 1089 ಡಿವೈಡೆಡ್ ಬೈ 2 ಅಂತಂದು ಉಳಿತು. ಸೊ 4 ಇಂಟು 1089 ಡಿವೈಡೆಡ್ ಬೈ 2 ಅಂತಂದ್ ಹೇಳಿದ್ರೆ ಎಷ್ಟಾಗತ್ತೆ? 2 ಒಂದ್ಲೆ 2 ಎರಡ್ಲೆ ನಮ್ಗೆ ಏನ್ ಉಳಿತು? 2 ಇಂಟು 1089 ಉಳಿಯುತ್ತೆ. ಇದು ನಮ್ದು ಆನ್ಸರ್ ಬಂತು ಕೆಳಗಡೆದು. ಸೊ ನಾನು ಸ್ವಲ್ಪ ಕ್ಲೀನ್ ಮಾಡ್ತೀನಿ ನೋಡ್ರಿ. ಇದನ್ನೆಲ್ಲಾನು ಏನಪ್ಪಾ ಅಂತಂದ್ ಹೇಳಿದ್ರೆ ಇವಾಗ ನಾವು ಸಾಲ್ವ್ ಮಾಡ್ಕೊಂತ ಹೋಗೋಣ. 2 ಇಂಟು 1089 ಆನ್ಸರ್ ಬಂದೈತೆ ನಂಗೆ. ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಸೊ ಇಲ್ಲಿ ನೋಡ್ರಿ 2 ಇಂಟು 1089 ಅಂತಂದ ಹೇಳಿ ನಂದ ಆನ್ಸರ್ ಬಂತು. ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಟ್ರೈ ಮಾಡ್ರಿ. ಸೊ ಯಾವ್ದ್ರಿಂದ ನಾವು ಡಿವೈಡ್ ಅನ್ನ ಮಾಡ್ಕೊಂತ ಹೋಗ್ಬೋದು. ಇಲ್ಲಿ ನೋಡ್ರಿ 2ರಿಂದ ಡಿವೈಡ್ ಮಾಡ್ಬೋದಾ? 2 ಒಂದ್ಲೆ ಸೊ 2 ಒಂದ್ಲೆ 2 ಒಂದ್ ಉಳಿತು. 2 18 ಆಯ್ತು. 2 19 18 ಆಗುತ್ತೆ. ಇಲ್ಲಿ ನೋಡ್ರಿ 3ರಿಂದ ಡಿವೈಡ್ ಆಗತ್ತಾ ಇದು? 3 3ಲೆ 9, 3 6ಲೆ 18, 3 3ಲೆ 9. ಇದು ನೋಡ್ರಿ 3 11ಲೆ 33. ನೆಕ್ಸ್ಟ್ 3ರಿಂದ ಆಗತ್ತಾ? 3 ಒಂದ್ಲೆ 3, 3 2ಲೆ 6, 3 ಒಂದ್ಲೆ 3. ಸೊ ಇಲ್ಲಿ 3ರಿಂದ ಯಾವ್ದಾಗತ್ತ ನೋಡ್ರಿ, ಇಲ್ಲಿ ಆಗತ್ತ 3 ಒಂದ್ಲೆ 3, 3 ಒಂದ್ಲೆ 3. ಇದು 11ರಿಂದ ಆಗತ್ ನೋಡ್ರಿ. 11 11ಲೆ 121, 11 ಒಂದ್ಲೆ 11. ಆಮೇಲೆ ನೆಕ್ಸ್ಟ್ 11 ಒಂದ್ಲೆ 11, ಇದು 11 ಒಂದ್ಲೆ 11. ಇನ್ನೇನ್ ಉಳಿತು? ಉಳಿದಿರೋದು ಇದು 2 ಉಳಿತಾವ. 38 ಇಂಟು 19 ಉಳಿತು. ಸೊ ಇದನ್ನ 2 ಏನಪ್ಪಾ ಅಂತಂದ ಹೇಳಿದ್ರೆ ಇಂಟು ಮಾಡ್ರಿ ಎಷ್ಟಾಗತ್ತೆ ನೋಡ್ರಿ. ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಸೊ ಇಲ್ಲಿ ನೋಡ್ರಿ ಸ್ವಲ್ಪ ಕ್ಯಾಲ್ಕುಲೇಷನ್ ರಾಂಗ್ ಆಗೈತೆ. ಇದೆಲ್ಲಾನು ಕರೆಕ್ಟ್ ಆಗಿ ಐತೆ ಇಲ್ಲಿ. ಎಸ್, ಇನ್ನೊಂದ್ಸರಿ ಏನಪ್ಪಾ ಅಂತಂದ ಹೇಳಿದ್ರೆ ಇಷ್ಟು ಕರೆಕ್ಟ್ ಆಗಿ ನಮಗ್ ಬರುತ್ತೆ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡಾಗ ಇದು ಕೆಳಗಡೆದ್ ಬರುತ್ತ, ಇದ್ ಮೇಲ್ಗಡೆದ್ ಹಂಗ ಬರ್ಕೊಂಡು. ಇವಾಗ ನೋಡ್ರಿ 2 ಒಂದ್ಲೆ 2, 2 ಒಂದ್ಲೆ 2, 2 9ಲೆ 18 ಆಗತ್ತ. ಅದಾದ ನಂತರ ಇದು 3ರಿಂದ ಹೋಗುತ್ತ ಅಂತ ಹೇಳ್ದ. 3 3ಲೆ 9, 1 ಉಳಿತೈತಿ 18 ಆಗತ್ತ. 3 6ಲೆ 18, 3 3ಲೆ 9 ಆಯ್ತು. ಇಲ್ಲಿ ನೋಡ್ರಿ ಇದು 3 11ಲೆ 33 ಆಗತ್ತ. ನೆಕ್ಸ್ಟ್ ನೋಡ್ರಿ, ಸೊ 3ರಿಂದನೇ ಹೋಗುತ್ತೆ. 3 ಒಂದ್ಲೆ 3, ಅದಾದ ನಂತರ ನೆಕ್ಸ್ಟ್ ನೋಡ್ರಿ 3 2ಲೆ 6, 3 ಒಂದ್ಲೆ 3. ಮತ್ತೆ ನೋಡ್ರಿ 3ರಿಂದ ಹೋಗುತ್ತಾ 3 ಒಂದ್ಲೆ 3, 3 ಒಂದ್ಲೆ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 11 ಒಂದ್ಲೆ 11, 11 11ಲೆ 121 ಆಗತ್ತ. ಸೊ ಇದೇನಪ್ಪಾ ಅಂತಂದ ಹೇಳಿದ್ರೆ ಎಲ್ಲ ಮುಗೀತು. ಆಮೇಲೆ 11 ಒಂದ್ಲೆ 11 ಒಂದ್ಲೆ ನಮ್ಗೆ ಎಷ್ಟು ಉಳಿತೈತಿ ಅಂತಂದ ಹೇಳಿದ್ರೆ 19 ಇಂಟು 38 ಸೇಮ್ ಉಳಿತಾ? ಓಕೆ, ಡನ್. ಇವಾಗ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೊಂತ ಹೋಗ್ರಿ. ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನ ನೀವು ಏನಂತಂದ ಹೇಳಿದ್ರೆ ನನ್ಗ ಹಾಕ್ಬೇಕು. ಕ್ಲಿಯರ್? ಸೇಮ್ ಅದೇ ತರ ನೋಡ್ರಿ. ನೆಕ್ಸ್ಟ್ ಇನ್ನೊಂದೈತೆ, ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಬೇಕು. ಮೊದಲ್ನ √484 ಮಾಡ್ಬೇಕು. ಕ್ಲಿಯರ್? ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಬರೋದನ್ನ ಇದ್ರ ಜೊತೆಗೆ ಕಳಿಬೇಕು. ಸೊ ಯಾವ್ದ್ರ ಜೊತೆಗೆ ಕಳಿಬೇಕು? ಈ ರೀತಿಯಾಗಿ 191 ಮೈನಸ್ ಇಲ್ಲಿಂದ ಏನೋ ಆನ್ಸರ್ ಬರುತ್ತೆ, ಇದನ್ನ ಕಳ್ಕೊಂಡ್ರಿ. ಅದಾದ ನಂತರ ಇದನ್ನ ಸಾಲ್ವ್ ಮಾಡ್ರಿ. ಸಾಲ್ವ್ ಮಾಡಿದ ನಂತರ ಏನಪ್ಪಾ ಅಂತಂದ ಹೇಳಿದ್ರೆ √337 ಮೈನಸ್ ರಲ್ಲಿ ಕಳ್ಕೊಬೇಕು. ಯಾಕಂದ್ರೆ ಒಳಗಡೆ ಇರೋದ್ ಮಾಡ್ಬೇಕಲ್ಲ. ಇಲ್ಲಿ ಏನ್ ಆನ್ಸರ್ ಬಂದಿರುತ್ತಲ್ಲ ಇದನ್ನ ಇಲ್ಲಿ ಹಾಕ್ಬಿಟ್ಟು ಮೈನಸ್ ಮಾಡ್ಕೊಂತೀರಿ. ಆಮೇಲೆ ಇದನ್ನ ಸ್ಕ್ವೇರ್ ರೂಟ್ ನ ಕಂಡು ಹಿಡ್ಕೊಂಡ ನಂತರ
ಲಾಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ 694 ಮೈನಸ್ ಇಲ್ಲಿ ಬಂದಿರೋ ಆನ್ಸರ್ನ ಇಲ್ಲಿ ನೀವು ಕಳ್ಕೊಂಡ್ರಿ ಅಂತಂದ ಹೇಳಿದ್ರೆ ನಮ್ಗೆ ಲಾಸ್ಟ್ಗ ಫೈನಲ್ ಆನ್ಸರ್ ಬರುತ್ತೆ. ನಾನು ನಿಮ್ಗೆ ಹೇಳಿದೀನಿ ರೂಟ್ ಒಳಗಡೆ ಇರೋದನ್ನ ಮೊದಲು ನಾವು ಸಾಲ್ವ್ ಮಾಡ್ಕೋಬೇಕು. ಮೊದಲು ಇದನ್ನ ಆಮೇಲೆ ಇದು ಆಮೇಲೆ ಇದು ಅಂದ್ರೆ ನಾವು ಮೊದಲು ಇದನ್ನ ಫಸ್ಟ್ ಸಾಲ್ವ್ ಮಾಡ್ಕೊಂತೀವಿ, ಆಮೇಲೆ ಏನ್ ಆನ್ಸರ್ ಬರುತ್ತಲ್ಲ ಅದನ್ನೇನಪ್ಪಾ ಅಂತಂದ ಹೇಳಿದ್ರೆ ಇದ್ರ ಜೊತೆಗೆ ಸಾಲ್ವ್ ಮಾಡ್ಕೊಂತೀವಿ, ಆಮೇಲೆ ನೆಕ್ಸ್ಟ್ ಯಾವ್ದು ಸಾಲ್ವ್ ಮಾಡ್ಕೊಂತೀವಪ್ಪ ಅಂತಂದ ಹೇಳಿದ್ರೆ ಇದನ್ನೆಲ್ಲಾನು ಏನ್ ಬಂದಿರತ್ತಲ್ಲ ಅದನ್ನ ಆನ್ಸರ್, ಆಮೇಲೆ ಲಾಸ್ಟ್ 694 ಮೈನಸ್ ಮಾಡ್ಕೊಂತೀವಿ. ಸೊ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿ ನೀವು ಇವಾಗ ನನ್ಗೆ ಹಾಕ್ಬೇಕು. ಸ್ಕ್ವೇರ್ ರೂಟ್ ಆಫ್ 484 ಎಷ್ಟಾಗತ್ತೆ ಮೊದಲು ಇದ್ರ ಜೊತೆಗೆ. ಕ್ಲಿಯರ್ ಎಲ್ರಿಗೂ? ಸೊ ಎಲ್ರು ಸಾಲ್ವ್ ಮಾಡೇನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಅನ್ನ ಹಾಕಿ. ಇಲ್ಲಿ ನಾನ್ ಸಾಲ್ವ್ ಮಾಡೋದು ಇಂಪಾರ್ಟೆಂಟ್ ಇಲ್ಲ, ನೀವು ಮೊದಲು ಸಾಲ್ವ್ ಮಾಡಕ್ ಹೋಗ್ಬೇಕು. ಕ್ಲಿಯರ್? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಒಂದ್ ಯಾವ್ದೋ ದೊಡ್ಡ ಸೆಂಟೆನ್ಸ್ ಐತಾ, ಈ ಸೆಂಟೆನ್ಸ್ ಅನ್ನ ಏನ್ ಮಾಡ್ಕೋಬೇಕಂತಂದ ಹೇಳಿದ್ರೆ ನೀವು ಇವಾಗ ಸಾಲ್ವ್ ಮಾಡ್ಕೋಬೇಕು. ಇದ್ರಲ್ಲಿ ನಾನು ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು. ಸೊ ಇದ್ರಲ್ಲಿ ನೋಡ್ರಿ ನಾನು ಯಾವ್ದನ್ನ ಸಾಲ್ವ್ ಮಾಡ್ಕೋಬೇಕು ಸರ್, ನನ್ಗ ಈ ರೀತಿಯಾಗಿರೋ ಬಕೆಟ್ ಗಳನ್ನ ಸಾಲ್ವ್ ಮಾಡ್ಕೋಬೇಕು. ಎಲ್ಲೈತ್ ನೋಡ್ರಿ ಈ ರೀತಿಯಾಗಿರೋ ಬ್ರಕೆಟ್ ಇಲ್ಲಿಂದ ಇಲ್ಲಿವರೆಗೂ ದೊಡ್ಡದೈತ್ರಿ ಸರ್, ಅದನ್ನ ಸೈಡ್ಗೆ ಬರ್ಕೊಡ್ರಿ. ಸುಮ್ಮನೆ ಸೈಡ್ಗೆ ಬರ್ಕೊಂಡ್ಬಿಡೋಣ. 81 ಈ ಡಿವೈಡೆಡ್ ಬೈ 9ನ ನಾನು ಈ ರೀತಿಯಾಗಿ ಬರ್ಕೋತೀನಿ. ಅದಾದ ನಂತರ ಮೈನಸ್, ಆಮೇಲೆ ಮತ್ತೊಂದು ಬ್ರಕೆಟ್ ಐತ್ರಿ 65 ಮೈನಸ್ 100 ಈ ಡಿವೈಡೆಡ್ ಕೂಡ ನಾನು ಈ ರೀತಿಯಾಗಿ ಬರ್ಕೊಂತೀನಿ. ಇವಾಗ ನಾವು ಏನ್ ಮಾಡ್ಬೇಕು, ಇದನ್ನಷ್ಟೇ ಕನ್ಸಿಡರ್ ಮಾಡ್ಕೊಳ್ರಿ, ಇದನ್ನಷ್ಟೇ ಕನ್ಸಿಡರ್ ಮಾಡ್ರಿ ಅಂತಂತ ಹೇಳಿದ್ರೆ ಇದ್ರಲ್ಲಿ ನಾನು ಯಾವ್ದು ಫಸ್ಟ್ ಬಿಡಿಸ್ಬೇಕು ಸರ್, ಬ್ರಕೆಟ್ ಅಲ್ಲಿ ಇರೋದು ಬಿಡಿಸ್ಬೇಕು. ಈ ಬ್ರಕೆಟ್ ಅಲ್ಲಿ ಇರೋದ್ರಲ್ಲಿ ಮತ್ತೆ ಯಾವ್ದು ಬಿಡಿಸ್ಬೇಕು, ಇದನ್ನ ಬಿಡಿಸ್ಕೋಬೇಕು. ಡಿವೈಡೆಡ್ ಬೈ ಅಂತಂದ ಐತಲ್ಲ, ಡಿವೈಡೆಡ್ ಬೈ ಮೊದಲು ಬಿಡಿಸ್ಕೋಬೇಕು. 2 1 2 50. ಕ್ಲಿಯರ್ ಎಲ್ರಿಗೂ? ಸೊ ಅದಾದ ನಂತರ ಇಲ್ಲಿ 9 1 9 9 9 1 9 9 81 ಎಷ್ಟು ಉಳಿತು ನೋಡ್ರಿ, 9 ಮೈನಸ್ ಬ್ರಕೆಟ್ ಅಲ್ಲಿ 65 ಮೈನಸ್ 50 ಉಳಿತು. ಇದನ್ನ ಆಮೇಲೆ ಮಾಡ್ಕೊಂಡ್ರೆ ನಡೀತಿತ್ತು ನೀವು. ಸೊ 9 ಮೈನಸ್ ಇದನ್ನ ಮೈನಸ್ ಮಾಡ್ಕೊಂಡಾಗ ಎಷ್ಟಾಗತ್ತೆ ನೋಡ್ರಿ, ಬ್ರಕೆಟ್ ಅಲ್ಲಿ ಇರೋದ ನಮಗೆ ಎಷ್ಟು ಉಳಿತೈತೆ ಅಂತ ಹೇಳಿದ್ರೆ 15 ಉಳಿಯುತ್ತ. 9 ಮೈನಸ್ 15 ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? ನನಗೆ ಇಲ್ಲಿ ಏನಂತಂದ ಹೇಳಿದ್ರೆ ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತಲ್ಲ ಚಿಹ್ನೆ ಅದನ್ನು ಕೂಡ ಬರಿಬೇಕು. ಇಲ್ಲಿ ನೋಡ್ರಿ ಸಣ್ಣ ಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆ ಕಳೆಯಕ್ ಆಗಂಗಿಲ್ಲ. ಸೊ ದೊಡ್ಡ ಸಂಖ್ಯೆಯಲ್ಲಿ ಸಣ್ಣ ಸಂಖ್ಯೆಯನ್ನ ಕಳೆದ್ರೆ ಎಷ್ಟಾಗತ್ತ, 15ರಲ್ಲಿ 9 ಉಳಿದ್ರೆ ಎಷ್ಟು ಉಳಿತು, 6 ಉಳಿತು. ಆಮೇಲೆ ದೊಡ್ಡ ಸಂಖ್ಯೆ ಹಿಂದ್ಗಡೆ ಯಾವ್ದೈತಿ ಚಿಹ್ನೆ, ಇಲ್ಲಿ ಮೈನಸ್ ಐತೆ ಅಂದ್ರೆ ಮೈನಸ್ 6 ಉಳಿತು. ನಾವು ಹಂಗೆ ಬರ್ಕೋಬೇಕು. ಇದನ್ನೆಲ್ಲಾದ್ರೂ ಓನ್ಲಿ 6 ಅಷ್ಟ ಬರ್ಕೊಂಡ್ರೆ ರಾಂಗ್ ಆಗತ್ತ. ದೊಡ್ಡ ಸಂಖ್ಯೆ ಹಿಂದ್ಗಡೆ ಏನೈತಿ ಮೈನಸ್, ಅದನ್ನ ಚಿಹ್ನೆನ ಬರ್ಕೋಬೇಕು. ಬರ್ಕೊಳ್ರಿ 120 ಮೈನಸ್ ಇಲ್ಲಿ ಎಷ್ಟು ಉಳಿತು, 100 ಉಳಿತು. ಮೈನಸ್ ಇದನ್ನೆಲ್ಲ ನಾವು ಸಾಲ್ವ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬಂದೈತಿ, ಮೈನಸ್ 6 ಬಂದೈತಿ. ಅದಾದ ನಂತರ ಡಿವೈಡೆಡ್ ಬೈ 15. ಕ್ಲಿಯರ್ ಎಲ್ರಿಗೂ? ಇಲ್ಲಿ ನೋಡ್ರಿ ಈ ಮೈನಸ್ ನಾವು ಇದು ಮಾಡ್ಕೊಂಡಾಗ ಎಷ್ಟು ಬರುತ್ತೆ ನಮ್ದು ಆನ್ಸರ್, ಮೈನಸ್ ಮೈನಸ್ ಮಾಡ್ಕೊಂಡಾಗ ಏನಂತಂದ ಹೇಳಿದ್ರೆ ಮೈನಸ್ ಇಂಟು ಮೈನಸ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ ನಮ್ದು ಪ್ಲಸ್ ಆಗತ್ತ. 120 ಮೈನಸ್ 100 ಪ್ಲಸ್ 6 ಡಿವೈಡೆಡ್ ಬೈ 15 ಆಗತ್ತ. ಎಸ್. ಕ್ಲಿಯರ್ ಎಲ್ರಿಗೂ? ಇವಾಗ ನಾವು ಯಾವ್ದು ಮಾಡ್ಕೋಬೇಕು ಸರ್, ನಾವು ಈ ಬ್ರಾಕೆಟ್ ನ ಸಾಲ್ವ್ ಮಾಡ್ಕೋಬೇಕು. ಬರ್ಕೊಡ್ರಿ ಸೈಡ್ 100 ಪ್ಲಸ್ 6 ಈ ಡಿವೈಡೆಡ್ ಬೈ ನಾನು ಈ ರೀತಿಯಾಗಿ ಬರ್ಕೊಂತೀನಿ. ಎಸ್, ಈ ರೀತಿಯಾಗಿ ಬರ್ಕೊಂತೀನಿ ನೋಡ್ರಿ. ಡಿವೈಡೆಡ್ ಬೈ ಮಾಡ್ರಿ, 3 2 6 3 5 15. ಕ್ಲಿಯರ್? ಸೊ 100 ಪ್ಲಸ್ 2/5 ಅಂತಂದು ಉಳಿತು. ಸೊ ಇವಾಗ ನಾವು ಮಲ್ಟಿಪ್ಲಿಕೇಶನ್ ಏನ್ ಮಾಡ್ತೀರಿ ನೋಡ್ರಿ, ಲಸ ತಗೊಂಡ್ ಮಾಡ್ತಿರಲ್ಲ, ಇಲ್ಲಿ ಕೂಡ ಏನಂತಂದ ಹೇಳಿದ್ರೆ ಇಲ್ಲಿ ಕೆಳಗಡೆ 1 ಇರುತ್ತೆ. ನಮ್ ಲಸ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 5 ಆಗತ್ತ. ಟ್ರೈ ಮಾಡ್ರಿ ನೋಡೋಣ ಎಷ್ಟು ಬರುತ್ತೆ ಆನ್ಸರ್, ಎಷ್ಟು ಬರುತ್ತೆ ನೋಡ್ರಿ. ಸೊ ಇಲ್ಲಿ 1 ಇರೋದ್ರಿಂದ ಇಲ್ಲಿ 5 ಆಗತ್ತ. 1 5 5 ಆಮೇಲೆ 5 1 5. ಸೊ 100 ಇಂಟು 5 ಅಂತಂದ ಹೇಳಿದ್ರೆ 500 ಪ್ಲಸ್ 2. ಸೊ ನಮ್ದು ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿದ್ರೆ 502 ಡಿವೈಡೆಡ್ ಬೈ 5 ಬರುತ್ತೆ. ಇದನ್ನ ಸಾಲ್ವ್ ಮಾಡಿದಾಗ 120 ಮೈನಸ್ 502 ಡಿವೈಡೆಡ್ ಬೈ 5. ಸೊ ಲಸ ತಕೊಂಡು ಸಾಲ್ವ್ ಮಾಡಿ. ಎಸ್, ಇಲ್ಲಿ ನೋಡ್ರಿ ಎಲ್ಲಾದ್ರೂ ನಾವು ಬ್ರಕೆಟ್ಸ್ ಗಳನ್ನ ಎಲ್ಲಾದ್ರೂ ಕ್ಯಾಲ್ಕುಲೇಷನ್ ಮಾಡುವಾಗ ರಾಂಗ್ ಮಾಡಿದ್ವಿ ನೋಡ್ರಿ. ಯಾಕೋ ಸಿಂಪ್ಲಿಫೈ ಯಾಕೋ ರಾಂಗ್ ಆಗ್ತಾ ಐತ, ಎಲ್ಲೋ ಒಂದ್ ಕಡೆ ರಾಂಗ್ ಮಾಡಿರ್ತೀವಿ ನೋಡ್ರಿ. 106 ಇದು ಕೂಡ ಬ್ರಕೆಟ್ ಅಲ್ಲಿ ಇರೋದೈತೆ, ನಾವು ಫಸ್ಟ್ ಬರ್ಕೊಳ್ಳೋದ್ರ ರಾಂಗ್ ಮಾಡಿದೀವಿ ನೋಡ್ರಿ. ಬ್ರಕೆಟ್ ಅಲ್ಲಿರೋದನ್ನ ನಾವು ಕರೆಕ್ಟ್ ಆಗಿ ಬರ್ಕೊಂಡಿಲ್ಲ, ಅದಕ್ಕೋಸ್ಕರ ಏನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ರಾಂಗ್ ಆಗೈತೆ. ಸೊ ಎಲ್ ರಾಂಗ್ ಆಗೈತಿ ನಿಮಗ್ ಗೊತ್ತಾಯ್ತೇನೆ? ಎಲ್ಲಾನು ನನಗ ಬರುತ್ತ ಅಂತಂದ ಹೇಳ್ಬಿಟ್ಟು ಎಲ್ಲಾದ್ರೂ ನಾನು ಪ್ರಾಕ್ಟೀಸ್ ಮಾಡೋದನ್ನ ಬಿಟ್ಬಿಟ್ಟು ಎಲ್ಲಾದ್ರೂ ಸಾಲ್ವ್ ಮಾಡಕತ್ನ ಅಂತಂದ ಹೇಳಿದ್ರ ಈ ರೀತಿ ಆಗತ್ತೆ. ಮೊದಲು ಪ್ರಾಪರ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ಬೇಕು, ಇಲ್ಲ ಅಂತಂದ ಹೇಳಿದ್ರೆ ಆನ್ಸರ್ಸ್ ಗಳು ರಾಂಗ್ ಆಗ್ತವೆ.
ಇನ್ನೊಂದ್ಸರಿ ಟ್ರೈ ಮಾಡೋಣ ಎಲ್ಲರೂ ಸೇರಿ. ಎಸ್, ಮಾಡ್ಲೇಬೇಕು. ಇಲ್ಲಿ ನೋಡ್ರಿ, ಬ್ರಕೆಟ್ ಅಲ್ಲಿರೋದ್ನ ಈ ಬ್ರಕೆಟ್ ಮೋಸ್ಟ್ ಏನಂತಂದ್ ಹೇಳಿದ್ರೆ ಈ ತರ ಬ್ರಕೆಟ್ ನ ಬಿಡಿಸ್ಬೇಕು. ಆಮೇಲೆ ನಾವ್ ಏನಂತಂದ್ ಹೇಳಿದ್ರೆ ಆ ತರ ಬ್ರಕೆಟ್ ಬಿಡಿಸ್ಬೇಕಂತಂದ್ ಹೇಳಿದ್ರೆ ಎಲ್ಲಿವರೆಗೂ ಐತ್ ನೋಡ್ರಿ, ಇಷ್ಟು ದೊಡ್ಡದೈತೆ ಅದು. ನಾವು ಲಾಸ್ಟ್ 15 ಮರ್ತ್ ಬಿಟ್ಟಿದ್ದೇವೆ. ಬರ್ಕೊಡ್ರಿ ಸೈಡ್ಗೆ. 81 ಡಿವೈಡೆಡ್ ಬೈ ಇದು ಡಿವೈಡೆಡ್ ಬೈ 9 ನಾನು ಈ ತರ ಡಿವೈಡೆಡ್ ಬೈ 9 ಮಾಡ್ಕೊಂತೀನಿ. ಅದಾದ ನಂತರ ಮೈನಸ್ ಐತೆ 65 ಮೈನಸ್ 100 ಈ ತರ ಡಿವೈಡೆಡ್ ಬೈ ನಾನು ಹಿಂಗ್ ಬರ್ಕೊಂತೀನಿ, ಈಸಿ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ಡಿವೈಡೆಡ್ ಬೈ 15 ಅಂತಂದ್ ಬರುತ್ತೆ. ಸೊ ಟೋಟಲ್ ಬ್ರಕೆಟ್ ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿಂದ ಬರುತ್ತೆ. ನಾವು ಲಾಸ್ಟ್ ಬಿಟ್ಟಿದ್ದೇವೆ. ಇವಾಗ ನೋಡ್ರಿ 2 1 2 50 ಎಷ್ಟು ಉಳಿತು ನೋಡ್ರಿ, 81 ಡಿವೈಡೆಡ್ ಬೈ 9. ಯಾಕಂತಂದ್ ಹೇಳಿದ್ರೆ ನಾವು ಮೊದಲು ಬ್ರಕೆಟ್ ಅಲ್ಲಿರೋದು ಬಿಡಿಸ್ಬೇಕು. ಮೈನಸ್ 65 ಮೈನಸ್ 50 ಡಿವೈಡೆಡ್ ಬೈ 15 ಆಯ್ತು ನೋಡ್ರಿ. 81 ಡಿವೈಡೆಡ್ ಬೈ 9 ಮೈನಸ್ ಇದನ್ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ನೋಡ್ರಿ ಆನ್ಸರ್. ಸೊ 65 ಮೈನಸ್ 50 ಮಾಡ್ಕೊಂಡಾಗ ಸರ್ 15 ಬರುತ್ತಾ. 15 ಡಿವೈಡೆಡ್ ಬೈ 15 ಐತೆ. ಇದ್ ಹೆಂಗ್ ಬರ್ಕೊಂತೀರಿ, 81 ಡಿವೈಡೆಡ್ ಬೈ 9 ಮೈನಸ್ 15 ಡಿವೈಡೆಡ್ ಬೈ 15 ಈ ತರ ಬರ್ಕೊಂತೀವಿ. 15 ಒಂದ್ಲೆ 15 ಒಂದ್ಲೆ 9 ಒಂದ್ಲೆ 9 9 ನಮ್ಗೆ ಎಷ್ಟು ಉಳಿತು, 9 ಮೈನಸ್ 1 ಉಳಿತು. ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ ಇದನ್ನೆಲ್ಲವನ್ನ ಸಾಲ್ವ್ ಮಾಡಿದಾಗ ನಮ್ಗ ಆನ್ಸರ್ 8 ಅಂತಂದ ಹೇಳಿ ಬರುತ್ತೆ. 120 ಮೈನಸ್ 100 ಮೈನಸ್ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಎಷ್ಟು ಬಂತು, ಆನ್ಸರ್ 8 ಬಂತು. ಇಷ್ಟೇ ಉಳಿತು. 120 ಮೈನಸ್ 100ರಲ್ಲಿ 8 ಕಳೆದ್ರೆ ಎಷ್ಟಾಗತ್ತ, 92 ಆಗತ್ತ. ಆಮೇಲೆ ನೆಕ್ಸ್ಟ್ ನೋಡ್ರಿ 120ರಲ್ಲಿ 92 ಕಳೆದ್ರೆ ಎಷ್ಟಾಗತ್ತ ನೋಡ್ರಿ, 100ರಾಗ 8 ಕಳೆದ್ರೆ 92 ಅಲ್ಲ, ಕರೆಕ್ಟ್ ಐತೆ. ಸೊ 120ರಲ್ಲಿ 92 ಕಳೆದ್ರೆ ಇನ್ನು ಉಳಿದಿರೋದು ಅದು. ಸೊ 10ರಲ್ಲಿ 2 ಕಳೆಯಕ್ ಅದು 0ದ್ರಲ್ಲಿ 2 ಕಳೆಯಕ್ ಬರಂಗಿಲ್ಲ. ಒಂದ್ ಕೈಲ ಕೊಟ್ಬಿಟ್ಟು 10ರಲ್ಲಿ 2 ಕಳೆದ್ರೆ 8 ಉಳಿತು. ಆಮೇಲೆ ನೆಕ್ಸ್ಟ್ ನೋಡ್ರಿ 12ರಲ್ಲಿ 10 ಕಳೆದ್ರೆ ಎಷ್ಟಾಗತ್ತಪ್ಪ ಅಂತಂದ್ ಹೇಳಿದ್ರೆ 2 ಉಳಿತು. ಸೊ ನಮ್ದು ಆನ್ಸರ್ ಎಷ್ಟು ಬರತ್ತಪ್ಪ ಅಂತಂದ್ ಹೇಳಿದ್ರೆ 28 ಅಂತಂದ್ ಹೇಳಿ ಬರುತ್ತೆ. ಸೊ ನೋಡ್ರಿ ಈಸಿಯಾಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು ಆನ್ಸರ್ ಬಂತು. ಕ್ಲಿಯರ್ ಎಲ್ರಿಗೂ? ನಾವೆಲ್ಲೋ ಒಂದ್ ಕಡೆ ಕರೆಕ್ಟ್ ಆಗಿ ಬ್ರಕೆಟ್ಸ್ ಗಳನ್ನ ಸಾಲ್ವ್ ಮಾಡಕ್ ಹೋಗ್ಲಿಲ್ಲ ಅಂತಂದ್ ಹೇಳಿದ್ರೆ ಆನ್ಸರ್ ರಾಂಗ್ ಬರುತ್ತೆ. ಇವನ್ ನನಗ ಬಂದೈತೆ, ಇನ್ ನಿಮಗೂ ಬರುತ್ತೆ, ಎಲ್ಲಾದ್ರೂ ತಪ್ಪು ಮಾಡ್ರಿ ಅಂತಂದ್ ಹೇಳಿದ್ರೆ. ಎಸ್. ಸೊ ಅದೇ ತರ ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಅನ್ನ ನಾವು ಸಾಲ್ವ್ ಮಾಡೋಣ. ಇದನ್ನೇನ್ ನೀವು ಹೋಮ್ ವರ್ಕ್ ಅಂತ ತಗೊಂತೀರಾ ಅಥವಾ ಸಾಲ್ವ್ ಮಾಡೋಣ ಇನ್ನೊಂದು ಸಾಲ್ವ್ ಮಾಡೋಣ. ನೋಡ್ರಿ ಇಲ್ಲಿ ಈ ಇಕ್ವೇಶನ್ಸ್ ಗಳನ್ನ ನೋಡಿದಾಗ ನಾವು ಫಸ್ಟ್ ಯಾವ್ದನ್ನ ಸಾಲ್ವ್ ಮಾಡ್ಬೇಕು, ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. ಆ ರೀತಿಯಾಗಿರೋ ಬ್ರಕೆಟ್ ಎಲ್ಲೈತೆ ಸರ್, ಇಲ್ಲಿಂದ ಇಲ್ಲಿವರೆಗೂ ಸ್ಟಾರ್ಟ್ ಆಗುತ್ತೆ. ಎಲ್ಲ ಬರ್ಕೊಂಡ್ರು ಮೊದಲು 54 ಮೈನಸ್ 30 ಮೈನಸ್ 5 ಈ ತರ ಐತೆ ಬ್ರಕೆಟ್ ಅಲ್ಲಿರೋದ್ನ. ಸೊ ನಾವು ಮತ್ತೆ ಇದ್ರಲ್ಲಿ ಯಾವ್ದನ್ನ ಸಾಲ್ವ್ ಮಾಡ್ಬೇಕು, ಮೊದಲು ಈ ತರ ಇರೋ ಬ್ರಕೆಟ್ ನ ಸಾಲ್ವ್ ಮಾಡ್ಬೇಕು. 30 ಮೈನಸ್ 5ನ ಮಾಡಿದ್ರೆ ಎಷ್ಟಾಗತ್ತ, 30 ಮೈನಸ್ 5 ಮಾಡ್ರೆ 25. ಇದ್ ನೋಡ್ರಿ 54 25 ಕಳೆದ್ರೆ ಎಷ್ಟು ಉಳಿತೈತಿ, ಟ್ರೈ ಮಾಡ್ರಿ ಎಷ್ಟಾಗತ್ತ. 14 5 ಕಳೆದ್ರ 9 ಕೈಲಾ ಬರುತ್ತ. 5 3 ಕಳೆದ್ರೆ 2 29. ಎಸ್, ಇದ್ ನಾವೆಲ್ಲಾನು ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ 29 ಅಂತಂದ್ ಬಂತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ 204 ಪ್ಲಸ್ 10 ಪ್ಲಸ್ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ ಎಷ್ಟು ಬಂದೈತಿ, 29 ಬಂದೈತಿ. ಸೊ 204 ಪ್ಲಸ್ ಎಲ್ಲಾನು ಇದು ಮಾಡ್ರಿ. ಇನ್ ನೆಕ್ಸ್ಟ್ ಈ ಬ್ರಾಕೆಟ್ ನ ಮಾಡ್ಬೇಕು. 10 ಪ್ಲಸ್ 29 ಅಂತಂದ ಹೇಳಿದ್ರೆ 39 ಆಯ್ತು. ಆಮೇಲೆ ನೆಕ್ಸ್ಟ್ ನೋಡ್ರಿ 204 ಪ್ಲಸ್ 39 ಮಾಡ್ರಿ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 9 4 13 3 ಪ್ಲಸ್ 1 4. ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 243 ಅಂತಂದ ಹೇಳಿ ಆನ್ಸರ್ ಬರುತ್ತೆ. ನಾವು ಈ ರೀತಿಯಾಗಿ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ಆಮೇಲೆ ನೋಡ್ರಿ ನೀವು ಮೆಥಮೆಟಿಕಲ್ ಇಕ್ವೇಶನ್ ಮೇಲೆ ಇನ್ನೂ ನಿಮ್ಗೆ ಈ ವಿಡಿಯೋ ಆದ ನಂತರ ಇನ್ನೂ ವಿಡಿಯೋಸ್ಗಳು ಬೇಕು ಅಂತಂದ ಹೇಳಿದ್ರೆ ಸರ್ ನಮಗ್ ಬೇಕು ಅಂತಂದ ಹೇಳ್ರಿ. ನನ್ಗೆ ಹಳೆ ವಿಡಿಯೋಸ್ಗಳು ಏನಿದಾವಲ್ಲ ಅದನ್ಗ ನಾನು ರೀ ಅಪ್ಲೋಡ್ ಮಾಡ್ತೀನಿ. ನಿಮ್ಗೇನು ಕ್ವಶನ್ಸ್ಗಳು ಸಿಗ್ಬೇಕಷ್ಟೇ ಮಾಡಕ್. ಸೊ ಅದೇ ತರ ನಮಗೆ ಈ ತರ ಕ್ವಶನ್ಸ್ ಗಳನ್ನ ಕೇಳ್ತಾನೆ, ಬಟ್ ಅದ್ರಲ್ಲಿ ಬೇರೆ ಬೇರೆ ತರ ಇದಾವ. ಸೊ ಅವುಗಳನ್ನು ಕೂಡ ಏನಂತಂದ ಹೇಳಿದ್ರೆ ಮಾಡ್ರಿ. ನೀವು ಯಾವ ತರ ಬೋರ್ಡ್ ಮಾಸ್ ರೂಲ್ ನ ಅಪ್ಲೈ ಮಾಡೋದಂತಂದ ಹೇಳಿ ಗೊತ್ತಾಗತ್ತೆ. ಆ ತರ ಕ್ವಶನ್ ಕೇಳಂಗಿಲ್ಲ, ಕ್ವಶನ್ ಇದೇ ರೀತಿ ಕೇಳ್ತಾನೆ. ಬಟ್ ಆದ್ರೆ ಅವುಗಳನ್ನು ಕೂಡ ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ರಿ. ನಿಮ್ಗೆ ಈಸಿಯಾಗಿ ಏನಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ನ ಬ್ರಕೆಟ್ಸ್ ಗಳನ್ನ ಹೆಂಗ್ ಸಾಲ್ವ್ ಮಾಡೋದು ಗೊತ್ತಾಗುತ್ತೆ. ಕ್ಲಿಯರ್ ಎಲ್ರಿಗೂ? ಎಸ್. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಈ ರೀತಿ ಕ್ವಶನ್ಸ್ ಗಳನ್ನ ಕೂಡ ನಮಗ್ ಕೇಳ್ಬಹುದು. ಈ ರೀತಿ ಕ್ವಶನ್ ಕೇಳಿದಾಗ ಮೇಲ್ಗಡೆದ್ ಸಪರೇಟ್ ಆಗಿ ಮಾಡ್ರಿ, ಕೆಳಗಡೆದ್ನ ಸಪರೇಟ್ ಆಗಿ ಮಾಡ್ರಿ. ಮೊದ್ಲು ನಾನು ಮೇಲ್ಗಡೆದ್ ಮಾಡ್ತೀನಿ. 360 ಡಿವೈಡೆಡ್ ಬೈ 3 ಈ ತರ ಬರ್ಕೊಂತೀನಿ. ನೆಕ್ಸ್ಟ್ ಇಂಟು 5 ಪ್ಲಸ್ ಏನಪ್ಪಾ ಅಂತಂದ ಹೇಳಿದ್ರೆ 920. ಇದನ್ನ ನಾವು ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಯಾವ್ದನ್ನ ಫಸ್ಟ್ ಮಾಡ್ಬೇಕು ಸರ್, ಡಿವೈಡೆಡ್ ಬೈ ನ ಮಾಡ್ಬೇಕು. ಡಿವೈಡೆಡ್ ಬೈ ಮಾಡ್ರಿ. 3 1 3 1 3 3 2 6 ಅಂದ್ರ 3 120 ಇಷ್ಟ ಆಗತ್ತೆ. ನೆಕ್ಸ್ಟ್ ಬರ್ಕೊಡ್ರಿ ಎಷ್ಟು ಉಳಿತು,
120 ಇಂಟು 5 ಪ್ಲಸ್ 920. ನೋಡ್ರಿ ನೆಕ್ಸ್ಟ್ ಯಾವ್ದು ಮಾಡ್ಕೋಬೇಕು ನಾನು? ಸರ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು. ಬೋರ್ಡ್ ಮಾಸ್ ರೂಲ್ ಪ್ರಕಾರ ಮಲ್ಟಿಪ್ಲಿಕೇಶನ್. 120 ಇಂಟು 5 ಎಷ್ಟಾಗತ್ತೆ ನೋಡ್ರಿ? 600 ಆಗುತ್ತೆ. ಸೊ 600 ಪ್ಲಸ್ 920 ಎಷ್ಟಾಗತ್ತೆ ನೋಡ್ರಿ? ಎರಡು ಕೂಡಿಸಿದಾಗ ಎಷ್ಟು ಕೂಡಿಸಿದಾಗ ನೋಡ್ರಿ ಎಷ್ಟಾಗತ್ತ? ಸೊ ಪ್ಲಸ್ 600 ಮಾಡ್ರಿ, 1520 ಆಗುತ್ತೆ. ನನ್ ಮೇಲ್ಗಡೆದೆಲ್ಲ ಸಾಲ್ವ್ ಮಾಡಿದಾಗ ಏನಪ್ಪಾ ಅಂತಂದ ಹೇಳಿದ್ರೆ 1520 ಆಯ್ತು. ಇನ್ ಕೆಳಗಡೆ ಸಾಲ್ವ್ ಮಾಡ್ಬೇಕು. ಸೊ 96 ಡಿವೈಡೆಡ್ ಬೈ 16 ನಾನು ಈ ತರ ಬರ್ಕೊಂತೀನಿ, ಆಮೇಲೆ -1 ಐತೆ. ಇದ್ ನೋಡ್ರಿ 4 4 16, 4 2 8, ಮತ್ತೆ 1 ಉಳಿತು, 4 4 16, 4 1 4 6 6 ಮೈನಸ್ 1 ಮಾಡಿದಾಗ ಎಷ್ಟು ಬರುತ್ತಪ್ಪ? ಆನ್ಸರ್ 5 ಬರುತ್ತೆ, ಡಿವೈಡೆಡ್ ಬೈ 5. ಇವಾಗ ನೋಡ್ರಿ 1520 ಡಿವೈಡೆಡ್ ಬೈ 5, 5 1 5 3 15, ಅಥವಾ ಈ ತರನ ಮಾಡ್ಕೊಡ್ರಿ ನಿಮ್ಗೆ ಬರ್ಲಿಲ್ಲ ಅಂತಂದ ಹೇಳಿದ್ರೆ. ಸೊ 5 3 15 ಆಯ್ತು. ಅದಾದ ನಂತರ 0 0 2 ಕೆಳಗಡೆ ಬರುತ್ತಾ, ಸಾಲ್ವ್ ಮಾಡಕ್ ಬರಂಗಿಲ್ಲ, 0 ಕೊಡ್ತೀವಿ. ಆಮೇಲೆ ಇದು ಕೂಡ ಏನಪ್ಪಾ ಅಂತಂದ ಹೇಳಿದ್ರೆ ಕೆಳಗಡೆ ಬರುತ್ತಾ, 5 4 20. ಅಂದ್ರೆ ನಮ್ದು ಆನ್ಸರ್ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 304 ಅಂತಂದ ಹೇಳಿ ಬರುತ್ತೆ. ಸೊ ಈ ರೀತಿಯಾಗಿ ನಾವೇನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ ನೋಡ್ರಿ. ಸೊ ಇದೇ ತರ ಏನಪ್ಪಾ ಅಂತಂದ ಹೇಳಿದ್ರೆ ನಾನು ಫಸ್ಟ್ ಸಾಲ್ವ್ ಮಾಡಿದ್ದೆಲ್ಲ ಇಲ್ಲಿ ಎಲ್ಲಾನು ಡಿಫ್ರೆಂಟ್ ಆಗಿದಾವ. ನೀವೇನ್ ಮಾಡ್ಬೇಕು? 20, 5 ಮತ್ತು 10 ಏನಪ್ಪಾ ಅಂತಂದ ಹೇಳಿದ್ರೆ ಲಸ ತಗೊಳ್ಬೇಕು. ಆಮೇಲೆ ಏನಪ್ಪಾ ಅಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಬೇಕು. ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿ ನನಗೆ ಏನಂತಂದ ಹೇಳಿದ್ರೆ ಕಮೆಂಟ್ ಅಲ್ಲಿ ನೀವು ಹಾಕ್ರಿ. ಕ್ಲಿಯರ್ ಎಲ್ರಿಗೂ? ಎಸ್, ಸೇಮ್ ಅದೇ ತರ ಆಗ್ಲೇ ಏನಪ್ಪಾ ಅಂತಂದ ಹೇಳಿದ್ರೆ ಸೇಮ್ ಕ್ವಶನ್, ಮೇ ಬಿ ಸೇಮ್ ಕ್ವಶನ್ ಆಯ್ತು, ಏನ್ ಡಿಫ್ರೆಂಟ್ ಆಗೈತೆ ನೋಡ್ರಿ, ಮೇ ಬಿ ಸೇಮ್ ಇರ್ಬೋದು. ಟ್ರೈ ಮಾಡ್ರಿ ಸಾಲ್ವ್ ಮಾಡಕ. ನೆಕ್ಸ್ಟ್ ನೋಡ್ರಿ ಕ್ವಶನ್ 213 ಪ್ಲಸ್ ಏನಪ್ಪಾ ಅಂತಂದ ಹೇಳಿದ್ರೆ 10 ಅಂತಂದೈತ. ಸೊ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ? ಸೊ ಪ್ಲಸ್ ಮಾಡ್ಕೊಳ್ರಿ. ಆಮೇಲೆ ಮೊದ್ಲು ಯಾವ್ದು ಬ್ರಕೆಟ್ಸ್ ಗಳನ್ನ ಈ ತರ ಬ್ರಕೆಟ್ಸ್ ಗಳೇ ಇರೋದನ್ನ ನಾವು ಮೊದಲು ಸಾಲ್ವ್ ಮಾಡ್ಕೋಬೇಕಾಗತ್ತ. ಸಾಲ್ವ್ ಮಾಡ್ಕೊಳ್ರಿ. ಫಸ್ಟ್ ಈ ರೀತಿಯಾಗಿರೋ ಬ್ರಕೆಟ್ ನ ಸಾಲ್ವ್ ಮಾಡ್ಕೋಬೇಕು. 63 ಮೈನಸ್ 30 ಮೈನಸ್ 5, ಇದರಲ್ಲಿ ಮತ್ತೆ ಏನಂತಂದ ಹೇಳಿದ್ರೆ ಬ್ರಕೆಟ್ ಇರೋದನ್ನ ಈ ತರ ಬ್ರಕೆಟ್ ನ ಸಾಲ್ವ್ ಮಾಡ್ಕೊಂಡಾಗ 30 ಮೈನಸ್ 5 ಮಾಡ್ಕೊಂಡಾಗ ಎಷ್ಟು ಬರುತ್ತಪ್ಪ ಅಂತಂದ ಹೇಳಿದ್ರೆ 25 ಬರುತ್ತೆ. 63 ಮೈನಸ್ 25 ಮಾಡ್ಕೊಂಡಾಗ ಎಷ್ಟು ಬರುತ್ತೆ? 63 ಮೈನಸ್ 25 ನೋಡ್ರಿ 8 ಉಳಿತು. ಆಮೇಲೆ 6ರಾಗ 3 ಕಳೆದ್ರೆ ಎಷ್ಟು? 38 ಅಂತಂದ ಹೇಳಿ ಬಂತು ನೋಡ್ರಿ. 213 ಪ್ಲಸ್ ಇದನ್ನ ಸಾಲ್ವ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬ್ರಕೆಟ್ ಅಲ್ಲಿ ಇರೋದು 10 ಪ್ಲಸ್ 38 ಎಷ್ಟಾಗತ್ತೆ? 48 ಆಗತ್ತೆ. 213 ಪ್ಲಸ್ 48 ಎಷ್ಟಾಗತ್ತಪ್ಪ ಅಂತಂದ ಹೇಳಿದ್ರೆ ನೋಡ್ರಿ ಸಾಲ್ವ್ ಮಾಡಿದಾಗ 261 ಆಗತ್ತೆ. ಇದು ನಮ್ದು ಆನ್ಸರ್ ಆಗತ್ತೆ. ಸೇಮ್ ಅದೇ ತರ ಕ್ವಶನ್ಸ್ ಗಳನ್ನ ನೀವು ಸಾಲ್ವ್ ಮಾಡ್ಕೋಬೇಕು. ಸೊ ಇದನ್ನ ನೀವು ಸಾಲ್ವ್ ಮಾಡ್ತೀರಂತ ಅನ್ಕೊಂಡಿದೀನಿ. ಆನ್ಸರ್ ಅನ್ನ ನೀವೇನಪ್ಪಾ ಅಂತಂದ ಹೇಳಿದ್ರೆ ಕಮೆಂಟ್ ಅಲ್ಲಿ ಹಾಕ್ಬೇಕು. ಸೊ ಫಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿ ನೋಡ್ರಿ. ಸೊ ಇದನ್ನ ಹೋಮ್ ವರ್ಕ್ ನಂಬರ್ 1 ಅಂತ ಅನ್ಕೊಳ್ರಿ. ಅವನ್ನೆಲ್ಲಾನು ಮಾಡಿ ಹಾಕ್ರಿ, ಬಟ್ ಆದ್ರೆ ಇದು ಹೋಮ್ ವರ್ಕ್ ನಂಬರ್ 1. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಹೋಮ್ ವರ್ಕ್ ನಂಬರ್ 2. ಹೋಮ್ ವರ್ಕ್ ನಂಬರ್ 2 ಇಲ್ಲಿ ನೀವ್ ಏನ್ ಮಾಡ್ಬೇಕು? ಇದನ್ನ ಸಪರೇಟ್ ಆಗಿ ಬರ್ಕೋಬೇಕು. ಇಲ್ಲಿ ಡಿವೈಡೆಡ್ ಬೈ ಐತೆ, ಇದನ್ನ ಸಪರೇಟ್ ಆಗಿ ಅಂದ್ರೆ 80 ಇಂಟು 25 ಇಂಟು 80 ಇಂಟು 25 ಡಿವೈಡೆಡ್ ಬೈ. ಸೊ ಇಲ್ಲಿ ನೋಡ್ರಿ 625 ಡಿವೈಡೆಡ್ ಬೈ 2, ಆಮೇಲೆ ಇದು ಸ್ಕ್ವೇರ್. ಮೊದಲು ಇಲ್ಲಿ ಏನೈತ್ಲ ಇದನ್ನ ಮೊದಲು 2 ಹಚ್ಚ್ರಿ. ಸೊ ಇದನ್ನಷ್ಟ ಮೊದಲು ಸಾಲ್ವ್ ಮಾಡಿದಾಗ ಇದು ಎಷ್ಟಾಗತ್ತ? 2 ಸ್ಕ್ವೇರ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ಇಂಟು, ಇಲ್ಲಿ ಏನು ಇರ್ಲಿಲ್ಲ ಅಂತಂದ ಹೇಳಿದ್ರೆ ಬ್ರಕೆಟ್ ಐತೆ ಅಂತಂದ ಹೇಳಿದ್ರೆ ಇಂಟು ಇರುತ್ತೆ. ಸೊ ಇಂಟು ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ √625 ಡಿವೈಡೆಡ್ ಬೈ 2 ಏನಂತಂದ ಹೇಳಿದ್ರೆ ಸ್ಕ್ವೇರ್ ಹಾಕ್ರಿ. ಸೊ ಇಲ್ಲಿ ನೋಡ್ರಿ 2 ಸ್ಕ್ವೇರ್ ಎಷ್ಟಾಗತ್ತ? 4 ಆಗತ್ತ. ಅದಾದ ನಂತರ ಇದು ಸ್ಕ್ವೇರು, ಆಮೇಲೆ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗತ್ತ. 625 ಡಿವೈಡೆಡ್ ಬೈ 2 ಉಳಿತು. ಸೊ 2 1 2 2 ನಮ್ಗೆ ಎಷ್ಟು ಉಳಿತೈತಪ್ಪ ಅಂತಂದ ಹೇಳಿದ್ರೆ ಇದನ್ನೆಲ್ಲ ಸಾಲ್ವ್ ಮಾಡಿದಾಗ 2 ಇಂಟು 625 ಉಳಿತೈತಿ. ಮೇಲ್ಗಡೆ ಇದೆಲ್ಲ ಉಳಿತೈತಿ. ಇದನ್ನೆಲ್ಲ ಸಾಲ್ವ್ ಮಾಡ್ಕೊಂಡ್ ಏನಂತಂದ ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ ಹೇಳಿ ನನಗ ನೀವು ಹಾಕ್ಬೇಕು. ಕ್ಲಿಯರ್ ಎಲ್ರಿಗೂ? ಈ ರೀತಿ ಕ್ವಶನ್ಸ್ ಗಳನ್ನ ಕೇಳ್ತಿದ್ದಾನ ಕರೆಕ್ಟ್ ಆಗಿ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಮತ್ತೊಂದ್ ಬಂತ್ ನೋಡ್ರಿ ರೂಟ್ ಅಲ್ಲಿ ಇರೋದು. ಫಸ್ಟ್ ಯಾವ್ದು ರೂಟ್ ನಾಗ ಮಾಡ್ಕೊಂತೀರಿ? √81 ಮಾಡ್ಕೊಂತೀರಿ, ಸಾಲ್ವ್ ಆಗ್ಬತ್ತ. ಆಮೇಲೆ ನೆಕ್ಸ್ಟ್ ಯಾವ್ದ್ರಲ್ಲಿ ಮಾಡ್ಕೊಂತೀರಿ? ಸರ್ 616 ಬಂದಿರೋ ಆನ್ಸರ್ ಇಲ್ಲಿಂದ ಬಂದಿರೋ ಆನ್ಸರ್. ನೆಕ್ಸ್ಟ್ ಯಾವ್ದು ಮಾಡ್ಕೋಬೇಕು? ನೆಕ್ಸ್ಟ್ √50 ಮೈನಸ್ ಇಲ್ಲಿ ಬಂದಿರೋ ಅದನ್ನ ನಾವ್ ಇಲ್ಲಿ ಹಾಕ್ತಿವಿ. ಸೇಮ್ ಅದೇ ತರ ಮಾಡ್ಕೊಂತ ಹೋಗ್ತೀವಲ್ಲ, ಲಾಸ್ಟ್ ಕೊನೆಗೆ ಆನ್ಸರ್ ಯಾವ್ದು ಬರುತ್ತೆ ನೋಡ್ಬೇಕು. ಒಳಗಡೆ ಇರೋ ಸ್ಕ್ವೇರ್ ರೂಟ್ ನ ಮೊದಲು ಮಾಡ್ಕೋಬೇಕು. ಒಳಗಡೆ ಇರೋ ಸ್ಕ್ವೇರ್ ರೂಟ್ ನ ಮೊದಲು ಏನಂತಂದ ಹೇಳಿದ್ರೆ ಸಾಲ್ವ್ ಮಾಡ್ಕೋಬೇಕು. ನೋಡ್ರಿ ಇದು ಈಸಿ ಕ್ವಶನ್ ಐತ, ಈಸಿ ಕ್ವಶನ್.
ಸೊ ಇದನ್ನೇನಪ್ಪಾ ಅಂತಂದ ಹೇಳಿದ್ರೆ ಆನ್ಸರ್ ಎಷ್ಟು ಬರುತ್ತೆ ನೋಡ್ರಿ. ಸೊ ಬಂದಿರೋ ಆನ್ಸರ್ನ ನೀವು ಹಾಕ್ಬೇಕು. ಸೊ ಈ ರೀತಿಯಾಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ಗಳನ್ನ ನಿಮ್ಗೆ ಕೇಳ್ತಾನ. ಸೊ ಇನ್ನು ಕ್ವಶನ್ ಬೇಕು, ಇನ್ನು ಯಾಕಂತಂದ ಹೇಳಿದ್ರೆ ಆಲ್ರೆಡಿ ತುಂಬಾ ಹುಡುಗರು ಏನಪ್ಪಾ ಅಂತಂದ ಹೇಳಿದ್ರೆ ಬೋರ್ಡ್ ಮಾಸ್ ರೂಲ್ ಮೇಲೆ ಮ್ಯಾಥಮೆಟಿಕಲ್ ಇಕ್ವೇಶನ್ಸ್ ಗಳ ಮೇಲೆ ನಾನು ಮಾಡಿರೋ ಕ್ಲಾಸ್ಗಳನ್ನ ನೀವು ನೋಡಿದೀರಾ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಸ್ಪೀಡ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿದೀನಿ. ಇಲ್ಲ ಸರ್ ನಮ್ಗೆ ಇನ್ನೂ ತುಂಬಾ ಡೀಟೇಲ್ ಆಗಿ ಬೇಕು ಅಂತಂದ ಹೇಳಿದ್ರೆ ನಾನು ಅಪ್ಲೋಡ್ ಮಾಡ್ತೀನಿ. ಬಟ್ ಅದ್ರಲ್ಲಿ ಕ್ವಶನ್ಸ್ ಗಳು ಡಿಫ್ರೆಂಟ್ ಆಗಿರ್ತಾವ. ಈ ತರ ಕ್ವಶನ್ ಇದೇ ತರ ಇರುತ್ತೆ, ಬಟ್ ಅದ್ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಡಿಫ್ರೆಂಟ್ ಆಗಿರುತ್ತೆ. ನಾವು ನೋಡೋಣ. ಸೊ ಬೋರ್ಡ್ ಮಾಸ್ ರೂಲ್ ಮೇಲೆ ಇನ್ನೂ ವಿಡಿಯೋಸ್ಗಳು ಬೇಕು ಅಂತಂದ ಹೇಳಿದ್ರೆ ಆ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಆ ತರ ಕ್ವಶನ್ಸ್ಗಳು ಬರಂಗಿಲ್ಲ, ನಮ್ಗೆ ಈ ರೀತಿ ಕ್ವಶನ್ಸ್ಗಳು ಬರುತ್ತೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ವಿಡಿಯೋಸ್ ಅನ್ನ ನೋಡ್ಕೋಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.